ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ. ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದ ಈ ದಿನದ ವಿಶೇಷತೆ ಏನು ಅನ್ನೋದನ್ನ ತಿಳಿಸ್ಕೊಡ್ತೀವಿ. ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರ ಯೋಗ ಹಾಗೂ ಮುದ್ರಾ ಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಹೌದು. ನಿಮ್ಮೆಲ್ಲರ ನೆಚ್ಚಿನ ಅಚ್ಚುಮೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿ ಅವರು ನಮ್ಮೊಂದಿಗೆ ಮಾರ್ನಿಂಗ್ ಮಂತ್ರ ಕಾರ್ಯಕ್ರಮದಲ್ಲಿದ್ದಾರೆ. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ಗುರುಜಿ, ಈ ದಿನದ ವಿಶೇಷತೆ ಏನು, ಏನೆಲ್ಲ ಮಾಹಿತಿ ಮಂತ್ರ ಹಾಗೂ ಮುದ್ರೆಯನ್ನ ತಿಳಿಸ್ಕೊಡ್ತೀರಾ? ಇವತ್ತಿನ ವಿಶೇಷವಾಗಿ ನಾನು ನಾರಸಿಂಹ ಪ್ರತ್ಯಂಗಿರ ಅನ್ನೋ ಒಂದು ಮುದ್ರೆ ಮತ್ತು ಮಂತ್ರವನ್ನು ನಿಮ್ಮೆಲ್ಲರಿಗೂ ಹೇಳ್ಕೊಡ್ಬೇಕು ಅಂತ ಭಾಳ ಆಸೆ ಇದೆ. ಜೊತೆಗೆ ಈ ನಾರಸಿಂಹ ಪ್ರತ್ಯಂಗಿರ ಮಂತ್ರ ಪ್ರಯೋಗ ಮುದ್ರನ ಯಾವ ಸಂದರ್ಭದಲ್ಲಿ ಯಾವ ಸನ್ನಿವೇಶದಲ್ಲಿ ಇದನ್ನು ನಾವು ಧಾರಣೆ ಮಾಡಿ ಜಪ ಮಾಡಬೇಕು ಅನ್ನೋದ್ರ ಬಗ್ಗೆ ಸಾಕಷ್ಟು ಉದಾಹರಣೆಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಂಡು ಕೊನೆಯದಾಗಿ ನಾನು ನಾರಸಿಂಹರ ಪ್ರತ್ಯಂಗಿರ ದೇವಿಯ ಒಂದು ವಿಶೇಷವಾದ ಮುದ್ರನ ತಿಳಿಸ್ಕೊಡ್ತೀನಿ. ಇವತ್ತಿನ ಸಮಾಜದಲ್ಲಿ ಭಾಳಷ್ಟು ಜನ ಈ ENT ಸಂಬಂಧಪಟ್ಟಂಥ ಕಾಯಿಲೆಯಲ್ಲಿ ನರಳ್ತಾ ಇದ್ದಾರೆ. ನನ್ನ ಹತ್ರ ಒಂದು ಕೇಸ್ ಬಂತು ಈಗ ಒಂದು 4 ತಿಂಗಳ ಹಿಂದೆ. ಅವರು ಪಾಪ ಒಂದು ಒಳ್ಳೆ ಗೌರ್ಮೆಂಟ್ ಆಫೀಸಲ್ಲಿ ಕೆಲಸ ಮಾಡ್ತಿದ್ದಾರೆ, ಒಳ್ಳೆ ಉದ್ಯೋಗದಲ್ಲಿದ್ದಾರೆ, ಒಳ್ಳೆ ಪೊಸಿಷನ್ ಕೂಡ ಇದ್ದಾರೆ. ಅವ್ರಿಗೆ ಯಾರೋ ಒಬ್ಬ ಒಂದು ದಿವಸ ಅವ್ರ ಕೆಲಸ ಮಾಡ್ತಿರುವಾಗ ಒಂದು ಹೆಚ್ಚು ಕಮ್ಮಿ ಮಾಡಿಬಿಟ್ಟು ಅವ್ರ ಮೇಲೆ ಅಪರಾಧ ಬರೋ ಹಾಗೆ ಮಾಡಿಬಿಟ್ಟ, ಅವ್ರಿಗೆ ಕೆಟ್ಟ ಹೆಸರು ಬರೋ ಹಾಗೆ ಮಾಡಿಬಿಟ್ಟ. ಅದು ಪೊಲೀಸ್ ಇನ್ವೆಸ್ಟಿಗೇಷನ್ ಎಲ್ಲ ಆದಮೇಲೆ ಯಾರು ತಪ್ಪು ಮಾಡಿದ್ದು ಅಂತ ಗೊತ್ತಾದ ಮೇಲೆ ಅವನನ್ನು ಕೆಲಸದಿಂದ ಸಸ್ಪೆಂಡ್ ಮಾಡಿಬಿಟ್ರು. ಯಾವಾಗ ನನ್ನನ್ನು ಕೆಲಸದಿಂದ ತೆಗೆದಾಕ್ಬಿಟ್ರು ಅಂತೇಳಿ ಕೋಪದಲ್ಲಿ ಅವನೇನು ಮಾಡ್ದ, ಬಾಸ್ಗೆ ಆ ಲೇಡಿಗೇ ಭಾಳಷ್ಟು ಹಿಂಸೆ ಕೊಡೋಕ್ಕೆ ಶುರು ಮಾಡಿಬಿಟ್ಟ. ಯಾವ ಥರ ಹಿಂಸೆ ಕೊಟ್ಟಕ್ಕೆ ಶುರು ಮಾಡ್ದ ಅಂದರೆ, ಯಾವುದೋ ಒಬ್ಬ ಕೇರಳದಲ್ಲಿ ಒಬ್ಬ ಮಾಂತ್ರಿಕನ ಭೇಟಿ ಮಾಡಿ ಅವನ ಹತ್ರಕ್ಕೆ ಹೋಗಿ ಇಲ್ಲದ ಸಲದೆಲ್ಲ ಆಕೆ ಬಗ್ಗೆ ಅಪಪ್ರಚಾರ ಮಾಡಿ ಆತನಿಗೆ ಸ್ವಲ್ಪ ಮನವೊಲಿಸಿ ಕಮ್ಮಿ ದುಡ್ಡಿನಲ್ಲಿ ಭಾಳ ಜೋರಾಗಿರುವಂಥ ಪ್ರಯೋಗನ ಮಾಡಿಸ್ಬಿಡ್ತಾನೆ ಆ ಗೌರ್ಮೆಂಟ್ ಬಾಸ್ಗೆ, ಅಂದರೆ ಗೌರ್ಮೆಂಟ್ ಕಚೇರಿನಲ್ಲಿ ಕೆಲಸ ಮಾಡ್ತಿರೋಂಥ ಬಾಸ್ಗೆ. ಪಾಪ ಆ ಎಮ್ಮನಿಗೆ 3 ಜನ ಮಕ್ಕಳು, ಅವ್ರಿಗೆ ಇನ್ನೊಂದು ರಿಟೈರ್ಡ್ ಆಗೋಕ್ಕೆ ನಾನು 3 ವರ್ಷ ಉಳ್ಕೊಂಡಿದೆ ಅಂತ ಸ್ತ್ರೀಗೆ ಇವನು ಕೋಪದಲ್ಲಿ ದ್ವೇಷದಲ್ಲಿ ಒಂದು ಪ್ರಯೋಗ ಮಾಡಿಸ್ಬಿಟ್ಟಿದ್ದಾನೆ. ಏನು ಪ್ರಯೋಗ ಮಾಡಿದ್ದಾನೆಂದರೆ, ಆ ಮಂತ್ರವಾದಿ ಕೇಳಿದಂತೆ ಆ ಎಮ್ಮ ಉಪಯೋಗಿಸೋ ಅಂಥ ಒಂದು ವಸ್ತು ನನಗೆ ತಂದುಕೊಡು ಅಂತೇಳಿ. ಕೆಲಸದಿಂದ ಸಸ್ಪೆಂಡ್ ಆಗಿ 4-5 ತಿಂಗಳಾಗಿದೆ, ಏನು ತಂದುಕೊಡೋದು ಅಂಥೇಳಿ ಒಂದು ಯಾವುದೋ ಒಂದು ಹೆಂಗ್ಸನ್ನು ಪರಿಚಯ ಮಾಡಿಕೊಂಡು ಆ ಎಮ್ಮನ ಹತ್ರ ಮಾತಾಡೋ ಥರ ಕಳಿಸಿ ಆಕೆ ವ್ಯಾನಿಟಿ ಬ್ಯಾಗ್ನ ಕಿಡ್ನಪ್ ಮಾಡಿಸ್ಕೊಂಡು ತಂದುಬಿಟ್ಟಿದ್ದಾನೆ. ಆಕೆ ಯೂಸ್ ಮಾಡಿದಂಥ ಒಂದು ವ್ಯಾನಿಟಿ ಬ್ಯಾಗ್ನ ಆ ಕಿಡ್ನಪ್ ಮಾಡ್ಕೊಂಬಂದಂಥ ಹೆಂಗಸಿಗೂ ಸ್ವಲ್ಪ ದುಡ್ಡು ಕೊಟ್ಟು ಆ ಬ್ಯಾಗ್ನ ವಾಪಸ್ ತೊಗೊಂಡು ಕೇರಳಕ್ಕೆ ಹೋಗಿ ಕೇರಳದಲ್ಲಿ ಒಬ್ಬ ಮಾಂತ್ರಿಕನ ಹತ್ರ ಆ ಬ್ಯಾಗನ್ನು ಕೊಟ್ಟು ಮಂತ್ರ ಪ್ರಯೋಗ ಮಾಡಿಸಿದ್ದಾನೆ. ಆ ಬ್ಯಾಗ್ ಮೇಲೆ ಆ ದಿನನಿತ್ಯ ಮುಟ್ತಾದಂಥ ಹೆಂಗಸಿನ ತಮ್ಮ ಇಂಪ್ರೆಷನ್ ಎಲ್ಲ ಇದೆ. ಆ ಬ್ಯಾಗ್ ಹೆಂಗೆ ಮಂತ್ರ ಮಾಡ್ತಾರೆ ಅಂದರೆ ಅದರಲ್ಲಿ ಇಂಪ್ರೆಷನ್ ಇರ್ತದೆ, ಮತ್ತು ಅದನ್ನು ಸ್ಪರ್ಶ ಮಾಡಿ ಯೂಸ್ ಮಾಡಿದರೆ ಆ ವಸ್ತು ಒಬ್ಬ ಶರೀರಕ್ಕೆ ಹೊಂದ್ಕೊಂಬಿಟ್ಟಿರುತ್ತೆ. ಈಗ ನಾನು ಈ ಜುಬ್ಬ ದಿನ ಹಾಕ್ಕೊಳ್ತಿದ್ರೆ ಈ ಶರೀರನ ವಾಸ್ತಿಗೆ ಅಡ್ಜಸ್ಟ್ ಆಗಿಬಿಟ್ಟಿರುತ್ತೆ. ಅದರಿಂದ ನಾನು ಹೇಗೆ ಶರೀರವೋ ಹಾಗೆ ನನ್ನ ಜುಬ್ಬನೂ ಕೂಡ ಒಂದು ಪ್ರತಿರೂಪ. ಆದ್ದರಿಂದ ಈ ವಸ್ತ್ರ ಮೇಲೆ ಪ್ರಯೋಗ ಮಾಡಬಹುದು. ವಸ್ತ್ರ ಅಪಹರಣ ಮಾಡ್ಕೊಂಡೋಗಿ ಅದಕ್ಕೆ ಮಂತ್ರ ಪ್ರಯೋಗ ಮಾಡಿಬಿಟ್ರೆ ನಮ್ಮ ಫಿಸಿಕಲ್ ಬಾಡಿಗೆ ಡೈರೆಕ್ಟಾಗಿ ಎಫೆಕ್ಟ್ ಆಗಿಬಿಡುತ್ತೆ. ಇದೆಲ್ಲ ಭಾಳ ಪ್ರಯೋಗಗಳು, ಇದೆಲ್ಲ ತಂತ್ರವಿದ್ಯೆ, ಇದೆಲ್ಲ ಭಾಳ ಟೆಕ್ನಿಕ್ಸ್. ತಂತ್ರ ಅಂದರೆ ಟೆಕ್ನಿಕ್ಸ್, ಒಂದು ಮೆಥಡ್ಸ್. ಹೀಗೆ ಆ ವ್ಯಾನಿಟಿ ಬ್ಯಾಗ್ ತೊಗೊಂಡೋಗ್ಬಿಟ್ಟು ಆ ಯಮನಿಗೆ ಭಾಳ ಜೋರಾಗಿ ಮಂತ್ರ ಪ್ರಯೋಗ ಮಾಡಿದ್ದಾರೆ. ಆ ಪ್ರಯೋಗದಲ್ಲಿಂದರೆ ಭೈರವಿ ಪ್ರಯೋಗ ಅಂತ ಮಾಡ್ತಾರೆ. ಮಹಾಭೈರವಿ, ಸಿಂಧು ಭೈರವಿ ಅಂತೇಳಿ, ನಟಭೈರವಿ, ರುದ್ರ ಭೈರವಿ ಅಂತೇಳಿ ಭೈರವಿಲಿ ಹಲವಾರು ವಿಭಿನ್ನ ಪ್ರತಿಕ್ರಿಯೆಗಳನ್ನು ಮಹಾಭೈರವಿ ತೋರಿಸಿದ್ದಕ್ಕೆ ಆ ಒಂದು ಪ್ರತಿಕ್ರಿಯೆ ತಕ್ಕಂತೆ ಹೆಸರುಗಳನ್ನು ಕೊಟ್ಕೊಂಡಿದ್ದಾರೆ. ಈ ಮಹಾಭೈರವಿ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಮಹಾಭೈರವಿ ಪ್ರಯೋಗ ಮಾಡಿದ್ಮೇಲಿಂದ ಆಕೆಗೆ ನಡೆಯೋಕ್ಕಾಗ್ತಿಲ್ಲ, ಗಂಟ್ಲಲ್ಲಿ ವಾಯ್ಸ್ ಬರ್ದಂಗೆ ಆಗಿಬಿಟ್ಟಿದೆ. ಯಾವಾಗ ಆಕೆ ವಾಯ್ಸ್ ಚೆನ್ನಾಗಿ ಮಾತಾಡ್ತಿದ್ರು, ಎಲ್ಲ ಕೊಲೀಗ್ಸ್ಗೂ ಎದ್ದು ನಿಂತ್ಕೊಂಡು ಮೀಟಿಂಗ್ ಕಂಡಕ್ಟ್ ಮಾಡ್ತಾಯಿದ್ರು, ಮಾತಾಡ್ತಿದ್ರು, ಶಾಪಿಂಗ್ ಮಾಡ್ತಿದ್ರು, ಮನೇಲಿ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ನೋಡ್ಕೊಳ್ತಾ ಇದ್ರು, ಭಾಳ ಚೆನ್ನಾಗಿದ್ದರು. ದಿಢೀರ್ನ ಇದ್ದಕ್ಕಿದ್ದಾಗೆ ಇವತ್ತು ರಾತ್ರಿ ಮಲಗಿದ್ದಾರೆ, ನಾಳೆ ಬೆಳಗ್ಗೆ ವಾಯ್ಸ್ ನಿಂತೋಗ್ಬಿಟ್ಟಿದೆ. ಅವ್ರಿಗೆ ಮಾತಾಡೋಕ್ಕೆ ಆಗ್ತಿಲ್ಲ.
ಉಸಿರಾಟಕ್ಕೂ ತೊಂದರೆ ಆಗಿಬಿಟ್ಟಿದೆ. ಉಸಿರಾಟದಲ್ಲಿ ಏರಿಳಿತ ಆಗಿಬಿಟ್ಟಿದೆ, ವಾಯ್ಸ್ ಬಂಧನ ಆಗಿದೆ, ಧ್ವನಿಸ್ತಂಭನ ಪ್ರಯೋಗ ಅಂತ ಮಾಡ್ತಾರೆ. ಇದನ್ನು ಭೈರವಿ ಮಂತ್ರವಿದ್ಯೆಯಲ್ಲಿ ಇದೆ. ಅದಕ್ಕೆ ಒಂದು ಶ್ಲೋಕ ಮಂತ್ರಗಳೆಲ್ಲ ಇದೆ. ಅದರದ್ದೇ ಆದಂಥೊಂದು ಟೆಕ್ನಿಕ್ ತಂತ್ರವಿದ್ಯೆ ಕೂಡ ಇದೆ. ಯಾವಾಗ ಈ ಧ್ವನಿ ಸ್ತಂಭನ ಆಗೋಯ್ತು, ಅವ್ರಿಗೆ ಕಿರ್ಚಕ್ಕಾಗ್ತಿಲ್ಲ, ಮಾತಾಡೋಕ್ಕಾಗ್ತಿಲ್ಲ, ಕೊನೆಗೆ ಅವ್ರು ಯಾವ ಸ್ಥಿತಿಗೆ ಬಂದರು ಅಂದರೆ ಕೈ ಸನ್ನೆ ಮಾಡಿ ತೋರಿಸೋದು, ನೀರು ಬೇಕು ಅನ್ನೋದು, ಬರೆಯೋದು ಮಾಡೋದು, ಚೆನ್ನಾಗಿ ಬರೀತಾ ಇದ್ದಾರೆ ಆದರೆ ಮಾತಾಡೋಕ್ಕಾಗ್ತಿಲ್ಲ, ಹೆಚ್ಕೋದು ಕೂರೋಕ್ಕಾಗ್ತಿಲ್ಲ. ರಾತ್ರಿ ಹೊತ್ತು ಇದ್ದಕ್ಕಿದ್ದಾಗೆ ಹಾಸಿಗೆ ಮೇಲೆ ಮಲಗಿದ್ದಾಗ ಯಾರೋ ಬೆನ್ನಿಗೆ ಚುಚ್ಚಿದಂಗೆ ಆಗೋದು. ಬೆನ್ನಿಗೆ ಮಾತ್ರ ಇನ್ನೆಲ್ಲೂ ಇಲ್ಲ. ಬೆನ್ನಿಗೆ ಚುಚ್ಚಿದ್ರೆ ಏನಾಗುತ್ತೆ, ಮಲ್ಗೊಳಕ್ಕಾಗಲ್ಲ. ಹಾಗೆ ರಾತ್ರಿ ಹೊತ್ತು ಮಲಗಬಾರ್ದು, ಹಗ್ಲು ಹೊತ್ತು ಮಲಗಬಾರ್ದು. ಹಗ್ಲು ಹೊತ್ತು ಮಲ್ಕೊಂಡ್ರೆ ಕೆಲಸ ಹೊಟ್ಟೋಗುತ್ತೆ, ರಾತ್ರಿ ಹೊತ್ತು ಮಲ್ಕೊಂಡ್ರೆ ನಿದ್ದೆ ಬರಬಾರ್ದು. ಅವ್ರ ರೀತಿ ಜೀವಂತವಾಗಿ ಸಾಯಬೇಕು ಅಂತೇಳಿ ಈ ಮಹಾಭೈರವಿ ಪ್ರಯೋಗದಲ್ಲಿ ಧ್ವನಿಸ್ತಂಭನ, ಶಯ್ಯಭಂಗ ಪ್ರಯೋಗ ಅಂತ, ಶಯ್ಯ ಅಂದರೆ ಮಲಗೋದು, ನಿದ್ರಾಭಂಗ ಪ್ರಯೋಗಗಳನ್ನು ಮಾಡ್ತಾರೆ ಮಂತ್ರವಾದಿಗಳು. ಅದರಲ್ಲಿ ಎಕ್ಸ್ಪರ್ಟ್ಸ್ ಇವೆ. ಈ ಥರ ಮಾಡಿ ಆ ಯಮ್ಮನಿಗೆ ಪಾಪ ಮಂತ್ರ ಪ್ರಯೋಗ ಮಾಡಿಬಿಟ್ಟಿದ್ದಾರೆ. ಅವ್ರಿಗೆ ಮಾತು ಹೊರಟೋಯ್ತು. ಏನಾದ್ರು ಕೇಳಬೇಕು ಅನ್ನೋ ಬರೆದು ತೋರಿಸ್ತಾ ಇದ್ರು. ನನಗೆ ಹೊಟ್ಟೆ ಹಸಿತಾ ಇದೆ, ಊಟ ಹಾಕಿ, ನನಗೆ ಅಲ್ಲಿ ಕರ್ಕೊಂಡೋಗಿ, ನನಗೆ ಇದು ಬೇಕು ಅಂತ ಬರೆದು ಚೀಟಿಲಿ ತೋರಿಸ್ತಾ ಇದ್ರು. ಆ ಲೆವೆಲ್ಗೆ ಧ್ವನಿಸ್ತಂಭನ ಪ್ರಯೋಗ ನಡೆದೋಗಿದೆ, ನಿದ್ರಾಭಂಗ ಸ್ತಂಭನ ಯೋಗ ಆಗೋಗಿದೆ. ಹೀಗೆ ಈ ಥರ ಎಲ್ಲ ಪ್ರಯೋಗ ಮಾಡಿದಾಗ, ಮಹಾಭೈರವಿ ಪ್ರಯೋಗ ಮಾಡಿದಾಗ ಅದನ್ನು ತೆಗಿಬೇಕು ಅಂದರೆ ಯಾರು ಮಾಡಿದರೂ ಅವ್ರ ಹತ್ರಕ್ಕೆ ಹೋಗಬೇಕು ಒಂದೊಂದು ಸಲ. ಇಲ್ಲ ಯಾವ ಮಂತ್ರವಾದಿ ಮಾಡಿದಾರೋ ಅವನಿಗಿಂತಲೂ ಹೈಯೆಸ್ಟ್ ಅಡ್ವಾನ್ಸ್ ಆಗಿರೋ ಇನ್ನೊಬ್ಬ ಮಂತ್ರವಾದಿ ಹಿಡ್ಕೊಂಡೇ ಹೋಗಿ ತೆಗಿಸ್ಬೇಕು ಅದನ್ನು. ಸಣ್ಣ ಪುಟ್ಟ ಚೋಟ ಮೋಟ ಮಂತ್ರವಾದಿಗಳಿಗೆ ಗೊತ್ತಿಲ್ಲ. ಯಾಕೆಂದರೆ ಅದಕ್ಕೆ ಪ್ರವೇಶ ಮಾಡೋದು ಹೇಗೆ, ಹೊರಗಡೆ ಬರೋಗೆ ಪ್ರವೇಶ ನಿರ್ಗಮನ ಅಂತ ಒಂದು ಮಂತ್ರವಿದ್ಯೆಗಳಲ್ಲಿ ಇದೆ. ಅದನ್ನು ಪ್ರವೇಶ ಮಾಡಿ ವಾಪಸ್ ಬರೋ ಮಂತ್ರನೂ ಕಲ್ತಿದ್ರೆ ಸರಿ ಆ ಮಂತ್ರವಾದಿ. ಇಲ್ಲದ ಮಂತ್ರವಾದಿಗೆ ಅದು ತುಂಬ ತೊಂದರೆ ಆಗಿಬಿಡುತ್ತೆ. ಹೀಗಾಗಿ ಈ ಥರ ಎಲ್ಲ ಕಡೆ ತೋರಿಸಿದ್ರು ಕೂಡ, ಎಲ್ಲ ವೈದ್ಯರು ಆಯಿತು, ಎಲ್ಲ ಜ್ಯೋತಿಷ್ಯರು ಹೋದರು, ಎಲ್ಲ ಥರ ಪ್ರಯೋಗಗಳು ಮಾಡಿದ್ರು ಕೂಡ ಅದನ್ನು ಯಾರೂ ಬಿಡ್ಸೋಕ್ಕಾಗಲಿಲ್ಲ. ಯಾರೋ ಹೇಳಿದ್ರು ನಿಮಗೆ ಪಿತೃಶಾಪ ಇದೆ, ನಿಮ್ಮಲ್ಲಿ ಯಾರೋ ಸತ್ತೋಗಿದ್ದಾರೆ ನೇಣು ಹಾಕ್ಕೊಂಡು, ಅದಕ್ಕೆ ನೀವು ನಾರಾಯಣ ಬಲಿ ಮಾಡಿ ಅಂದರು. ನಾರಾಯಣ ಬಲಿ 50,000 ರೂಪಾಯಿ ಕೊಟ್ಟು ಮಾಡಿಸಿದ್ರು. ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಎಲ್ಲ ಜ್ಯೋತಿಷ್ಯಗಳು ಆಗಿ ಆ ದೇವ್ರು ನಿಂಬೆಹಣ್ಣು ದೀಪ ಹಚ್ಚಿ, ಆ ಹೋಮ ಮಾಡಿ, ಈ ಹೋಮ ಮಾಡಿ, ಎಲ್ಲ ಥರ ಪ್ರಯೋಗನೂ ಆಯಿತು. ದಿನ 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 ಜಾಸ್ತಿ ಆಯಿತು. ಮಲಗಕ್ಕೆ ಬಿಡ್ತಿಲ್ಲ. ಮಲಗಿದ್ರೆ ಯಾರೋ ಚುಸ್ತಂಗೆ ಆಗೋದು ಮುಳ್ಳ ಮೇಲೆ. ಇದು ಸೈನ್ಸ್ಗೆ ಒಂಥರ ದೊಡ್ಡ ಸವಾಲು ಆಗೋಯಿತು. MS ರಾಮಯ್ಯ, ಮಣಿಪಾಲು ಮತ್ತು ದೊಡ್ಡ ದೊಡ್ಡ ಹಾಸ್ಪಿಟ್ಲೆಲ್ಲ ಹೋಗಿ ತೋರಿಸೋದು ನೋಡಿದಾಗ ಇದು ನಮ್ಮ ಕೈಲಾಗಲ್ಲ, ಯಾವ ರಿಪೋರ್ಟಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ, ಪೂರ್ತಿ ಬಾಡಿ ಅನಾಟಮಿ ಚೆನ್ನಾಗೇ ಇದೆ, ಬ್ಲಡ್ಡು ಎಲ್ಲ ಚೆನ್ನಾಗಿದೆ, ಹಾರ್ಟಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಲಂಗ್ಸಲ್ಲೂ ಏನು ಪ್ರಾಬ್ಲಮ್ ಇಲ್ಲ. ಆದರೆ ಉಸಿರಾಟಕ್ಕೆ ತೊಂದರೆ, ಮಲಗಕ್ಕೆ ಆಗ್ತಿಲ್ಲ, ಧ್ವನಿ ಹೊರಟೋಗಿದೆ. ಆ ಧ್ವನಿ ಪೆಟ್ಟಿಗೆ ಸೌಂಡ್ ಬಾಕ್ಸ್ ಅಲ್ಲಿ ಏನೂ ದೋಷ ಇಲ್ಲ ಅಂತ ಹೇಳ್ತಾರೆ. ಈಸೋಫಗಸ್ ಅಂದರೆ ಅನ್ನನಾಳದು ಏನು ಪ್ರಾಬ್ಲಮ್ ಇಲ್ಲ, ನೀವು ಚೆನ್ನಾಗಿ ತಿನ್ನಿ, ಚೆನ್ನಾಗಿ ಕುಡೀರಿ ಅಂತಾರೆ. ಆದರೆ ಅನ್ನ ತಿನ್ನೋಕ್ಕಾಗ್ತಿಲ್ಲ, ಏನು ಕುಡಿಯೋಕ್ಕಾಗ್ತಿಲ್ಲ, ಕಾಫಿ ಟೀ ಜ್ಯೂಸ್ ಏನು ಕುಡಿಯೋಕ್ಕಾಗ್ತಿಲ್ಲ. ಈ ಒಂದು ಸಂದಿಗ್ಧ ಪರಿಸ್ಥಿತಿನಲ್ಲಿ ಯಾವ ಡಾಕ್ಟ್ರು ಕೂಡ ನೋಡಿದೆ ಅವ್ರು ಕೈ ಬಿಟ್ಬಿಟ್ರು. ಜ್ಯೋತಿಷ್ಯ ಹೇಳೋರು, ವಾಸ್ತು ನೋಡೋರು ಕೂಡ ಎಲ್ಲರೂ ಕೂಡ ಪ್ರಯತ್ನ ಪಟ್ಟರು, ಆ ಕಾಯಿಲೆ ಗುಣ ಮಾಡೋಕ್ಕಾಗಲಿಲ್ಲ. ಹಾಗಾದರೆ ಇದು ಗುಣ ಮಾಡೋ ಹೇಗೆ, ಇದನ್ನು ಯಾವ ರೀತಿ ಗುಣ ಮಾಡಬೇಕು, ಈ ಒಂದು ಗುಣ ಪ್ರಯೋಗ ಹೇಗೆ ಮಾಡ್ತಾರೆ ಅನ್ನೋದನ್ನು ನಾನು ಹೋಗ್ತಾ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ಮಂತ್ರ ಪ್ರಯೋಗಗಳು ನಮ್ಮ ಮೇಲೆ ಆದಾಗ ಅದರಿಂದ ಆಗುವಂತಹ ಅನಾಹುತಗಳೇನು, ಯಾವೆಲ್ಲ ರೀತಿ ಅದು ಗೋಚರಿಸುತ್ತೆ, ಇದರ ಬಗ್ಗೆ ಈಗ ಗುರುಗಳಿಂದ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಯಾವಾಗ ಆ ಒಂದು ಸರ್ಕಾರಿ ಹುದ್ದೆಯಲ್ಲಿರ್ತಕ್ಕಂಥ ಆಫೀಸರ್ಗೆ ಈ ವ್ಯಾನಿಟಿ ಬ್ಯಾಗ್ ಪ್ರಯೋಗ ಮಾಡಿಬಿಟ್ಟು ಆ ವ್ಯಾನಿಟಿ ಬ್ಯಾಗ್ ಮುಖೇನ ಸ್ಥೂಲ ಶರೀರಕ್ಕೆ ತಂತ್ರ ಪ್ರಯೋಗ ಪ್ರವೇಶ ಆಗಿ ಮಾಡಿಬಿಟ್ಟು ಪಾಪ ಅವರು 4-5 ತಿಂಗಳ ತನಕ ಮಾತಾಡೋಕ್ಕೆ ಆಗಲಿಲ್ಲ. ಆಗ ಅವರು 3 ತಿಂಗಳು ರಜಾ ಹಾಕ್ಬಿಟ್ಟು ಮನೇಲಿ ರೆಸ್ಟ್ ತೊಗೊಳ್ತಾಯಿದ್ರು. ಯಾರೋ ಹೇಳಿದ್ರಂತೆ ಕೊಳ್ಳೆಗಾಲಕ್ಕೆ ಹೋಗಿ ಅಂತೇಳಿ. ಕೊಳ್ಳೆಗಾಲಕ್ಕೆ ಹೋದಾಗ ಅಲ್ಲಿ ಕೂಡ ಯಾವುದೊಬ್ಬ ಮಾಂತ್ರಿಕ ಅದೇನೋ ಒಂದು ಪ್ರಯೋಗ ಮಾಡಿ ಎಲ್ಲ ಮಾಡಿದ್ರು ಕೂಡ ಅಲ್ಲಿಂದ ಬಂದ ತಕ್ಷಣ ಅವರಿಗೆ ಉಸಿರಾಟಕ್ಕೂ ಕೂಡ ತೊಂದರೆ ಆಗೋಯ್ತಂತೆ. ಅಲ್ಲಿ ಮಾಂತ್ರಿಕರಿಂದ ಬಂದಮೇಲೆ ಅಷ್ಟು ಉಸಿರಾಡ್ತಿದ್ರು ಕೂಡ ರೆಸ್ಪಿರೇಟರಿ ಸಿಸ್ಟಮ್ ಕೂಡ ಬ್ಲಾಕ್ ಆಗಿಬಿಡುತ್ತಂತೆ. ಅದಕ್ಕೆ ಹೊಟ್ಟೆ ನೋವಿಗೆ ನಾವು ತಲೆನೋವು ಮಾತ್ರೆ ತೊಗೋಬಾರ್ದು, ತಲೆನೋವಿಗೆ ಹೊಟ್ಟೆ ನೋವು ಮಾತ್ರೆ ತೊಗೋಬಾರ್ದು. ಹೀಗೆ ಜ್ವರ ಬಂದಾಗ ಜ್ವರಕ್ಕೆ ಸಂಬಂಧಪಟ್ಟಂತೆ ಮಾತ್ರೆ ತೊಗೋಬೇಕೆ ವಿನ ಜ್ವರಕ್ಕೆ ಬಂದಾಗ ಕೆಮ್ಮನ್ನು ಮಾತ್ರೆ ತೊಗೊಂಡ್ರೆ ವಾಸಿ ಆಗೋದಿಲ್ಲ. ಹಾಗೆ ಯಾವ ದೇವತೆ, ಆ ಪ್ರತ್ಯಧಿ ದೇವತೆ ಅಥವಾ ಅಧಿದೇವತೆ ಯಾವುದನ್ನು ಉಪಯೋಗಿಸ್ಕೊಂಡು ನಾವು ಮಾಟ ಮಾಡಿರ್ತಾರೋ, ಮಂತ್ರ ಪ್ರಯೋಗ ಮಾಡೋ ಅದೇ ದೇವತೆಯನ್ನು ಅಥವಾ ಅದಕ್ಕಿಂತಲೂ ಅಡ್ವಾನ್ಸ್ ಆಗಿರೋ ಒಂದು ದೇವತೆಯನ್ನು ನಾವು ಪೂಜೆ ಮಾಡಿಬಿಟ್ರೆ ಅದು ಪ್ರಯೋಗ ಭಿನ್ನ ಆಗುತ್ತೆ, ಭಂಗ ಆಗುತ್ತೆ, ನಾಶ ಆಗುತ್ತೆ.
ಹೀಗೆ ಯಾರೋ ಹೇಳಿದ್ರು ಲಕ್ಷ್ಮೀ ಶ್ರೀನಿವಾಸ್ ಹತ್ರ ಹೋಗಿ ಅಂತೇಳಿ ನಾನು ಅವ್ರನ್ನೆಲ್ಲ ನೋಡಿ ಅನಲೈಸ್ ಮಾಡಿ ಪರಕಾಯ ಪ್ರವೇಶ ಮಾಡಿದಾಗ ಆ ವ್ಯಾನಿಟಿ ಬ್ಯಾಗ್ ಕಾಣ್ತು ನನಗೆ, ಮತ್ತು ಯಾರು ವ್ಯಕ್ತಿ ಮಾಡಿಸಿದ್ದಾರೆ ಅಂತೆಲ್ಲ ಹೇಳಿದಾಗ ಆಗ ಅವ್ರು ರಿಕಲೆಕ್ಟ್ ಆಯಿತು, ಹೌದು ನಾನು ಒಬ್ಬನಿಗೆ ಕೆಲಸದಿಂದ ಸಸ್ಪೆಂಡ್ ಮಾಡಿದ್ದೆ, ಅವನು ಹೇಳಿದ್ದ ನಿನಗೆ ಸರಿಯಾಗಿ ಮಾಡ್ತೀನಿ ನೋಡ್ತಾರೆ, ನಿನಗೆ ಜೀವನದಲ್ಲಿ ನನ್ನ ಭಾಳ ಹಾಳು ಮಾಡಿದೆ ಅಲ್ಲ, ನನಗೆ ಕೆಲಸದಿಂದ ತೆಗೆದಾಕ್ತೆ ಅಲ್ಲ, ನೀನು ಸಾಯೋವರೆಗೂ ನರಳಬೇಕು ಆ ರೀತಿ ನೀನು ಮಾಡ್ತೀನಿ ಅಂತ ಒಂದು ದಿವಸ ಅವ್ನು ಹೊರಗೆ ಹೋಗುವಾಗ ನನ್ನ ಆಫೀಸ್ ಡೋರ್ ಹತ್ರ ನಿಂತ್ಕೊಂಡು ಬೈದ್ಬಿಟ್ಟು ಹೋದ ಅಂತ ಅವ್ರಿಗೆ ನೆನಪು ಬಂತು. ಆವಾಗ ಈ ವಿಷಯ ಅವರು ಹೇಳಿದ ಮೇಲೆ ಹೌದೌದು ಅಂತ. ಆಮೇಲೆ ಆ ವ್ಯಕ್ತಿ ಹೇಗಿದ್ದಾನೆ, ಹೇಗೆ ಎಲ್ಲಿದ್ದಾನೆ ಅಂತ ಕೇಳಿದಾಗ ಅವ್ರಿಗೂ ಗೊತ್ತಿಲ್ಲ ಎಲ್ಲಿದ್ದಾನೆ, ಏನು ಮಾಡ್ತಿದ್ದಾನೆ, ಹೇಗಿದ್ದಾನೆ ಅಂತೇಳಿ. ಕೊನೆಗೆ ಯಾರೇ ಏನೇ ಮಾಡಿರಲಿ ನಾವು ಆಕೆ ಮಾಡಿದ್ದು ತಪ್ಪಲ್ಲ, ಅವನು ಯಾವುದೋ ತುಂಬ ದೊಡ್ಡ ತಪ್ಪು ಮಾಡಿದ್ದ, ಆ ಒಂದು ತಪ್ಪಿನಲ್ಲಿ ಪೊಲೀಸ್ ಇನ್ವೆಸ್ಟಿಗೇಷನ್ ಪ್ರಕಾರ ಅವನು ಸಸ್ಪೆಂಡ್ ಮಾಡಬೇಕು ಅಂತ ಸರ್ಕಾರದಿಂದ ಆದೇಶ ಬಂತು. ಈಗ ಸಸ್ಪೆಂಡ್ ಮಾಡಿದ್ರು, ಕೆಲಸದಿಂದ ತೆಗೆದು ಹಾಕಿದ್ರು. ಅದರಲ್ಲಿ ಇವ್ರದೇ ಕೈವಾಡ ಇದೆ, ನಾನು ಈ ಮುಂದೆ ಕೈವಾಡ ಇದೆ ಅಂತೇಳಿ ದ್ವೇಷದಿಂದ ಯಾರ್ದೋ ಮಾಡಿ ತಪ್ಪು, ತನ್ನ ತಪ್ಪಿದ್ದು ಕೂಡ, ತಾನು ತಪ್ಪು ಮಾಡಿದ್ದು ಕೂಡ ಅದು ತಪ್ಪು ಒಪ್ಕೊಳ್ಳದೇನೆ ಆಕೆಗೆ ಮಂತ್ರ ಪ್ರಯೋಗ ಮಾಡಿಸಿ ತಾನು ಖುಷಿಯಾಗಿ ಮೆರಿತಿದ್ದ. ಆಗ ಈ ಪ್ರತ್ಯಂಗಿರ ನಾರಸಿಂಹ ಪ್ರತ್ಯಂಗಿರ ಮಂತ್ರವನ್ನು ನಾನು ಮುದ್ರೆ ಮತ್ತು ಮಂತ್ರವನ್ನು ಹೇಳಿ ಮತ್ತು ಅವ್ರಿಗೆ ನಾರಸಿಂಹ ಪ್ರತ್ಯಂಗಿರ ಮಂತ್ರವನ್ನು ಅವ್ರಿಗೆ ನಾನು ಇಸೋಫಗಸ್ಸು ಮತ್ತು ಸೌಂಡ್ ಬಾಕ್ಸ್ ಮೇಲೆ ಪ್ರಯೋಗ ಮಾಡಿದಾಗ ಕೇವಲ 3 ದಿನದಲ್ಲಿ ಮಾತಾಡೋಕ್ಕೆ ಶುರು ಮಾಡಿದ್ರು. ಈಗ ಚೆನ್ನಾಗಿ ನಡೀತಾ ಇದ್ದಾರೆ, ಓಡಾಡ್ಕೊಂಡಿದ್ದಾರೆ, ಮತ್ತು ಇನ್ನು 3-4 ತಿಂಗಳಲ್ಲಿ ಅವರು ವಾಲಂಟಿಯರ್ ರಿಟೈರ್ಮೆಂಟ್ ತೊಗೊಳ್ತಾ ಇದ್ದಾರೆ ಈ ಒಂದು ಗೋಳಿಗೋಸ್ಕರ. ಇದನ್ನು ಏನಕ್ಕೆ ಕೇಳಿದೆ ಅಂದರೆ, ಈ ಕೆಟ್ಟ ಜನಗಳು ಸಮಾಜದಲ್ಲಿ ತಾವು ತಪ್ಪು ಮಾಡಿದ್ದು ಕೂಡ ಒಪ್ಕೊಳ್ದೇನೆ ಆ ದ್ವೇಷ ತೀರಿಸ್ಕೊಳ್ಳೋಕ್ಕೋಸ್ಕರ ಇನ್ನೊಬ್ಬರ ಮೇಲೆ ಈ ಪ್ರಯೋಗಗಳನ್ನು ಮಾಡಿಬಿಡ್ತಾರೆ. ಈ ಥರ ಒಬ್ಬನ ಮನಸ್ಸಿನ ಮೇಲೆ ಪ್ರಯೋಗ ಮಾಡಿ ಅವ್ರು ಏನು ಸುಖ ಪಡ್ತಾರೆ. ಇಷ್ಟೆಲ್ಲ ಆಕೆ ಮೇಲೆ ಪ್ರಯೋಗ ಮಾಡಿದ್ಮೇಲೆ ಅವನಿಗೆ ಕೆಲಸ ಸಿಗ್ತಾ ಮತ್ತೆ ಕೆಲಸ ಸಿಗಲಿಲ್ಲ, ಅಥವಾ ಅವ್ನು ಸುಖವಾಗಿಲ್ಲ. ಅದೇ ನಾನು ತಪ್ಪಾಯಿತು, ನನಗೆ ಕ್ಷಮಿಸ್ಬಿಡಿ, ಮೇಲೆ ಈ ಥರ ಮಾಡಲ್ಲ, ಮತ್ತೆ ನನ್ನ ಕೆಲಸಕ್ಕೆ ತೊಗೊಳೋ ಅವಕಾಶ ಮಾಡಿಕೊಡಿ ಅಂತ ಏನಾದ್ರು ಅದಕ್ಕೆ ಕೇಳ್ಕೊಂಡಿದ್ದಿದ್ರೆ ಖಂಡಿತ ಕೆಲಸ ಸಿಗ್ತಿತ್ತು. ಅದರಿಂದ ಪ್ರಾಶ್ಚಿತ್ಯ ಮಾಡ್ಕೊಳ್ಬೇಕು ನಾವು. ಈ ಒಂದು ದ್ವೇಷ ಅಸೂಯೆಗಳನ್ನ ಈ ಮಂತ್ರ ಪ್ರಯೋಗ ಮಾಡಿಬಿಟ್ರೆ, ಆದ್ದರಿಂದ ಯಾರು ತಾವು ತಿನ್ನುವಂಥ ಅನ್ನ ಪದಾರ್ಥ ತಟ್ಟೆಯಲ್ಲಿ ಯಾವತ್ತೂ ಬಿಡಬಾರ್ದು. ಯಾವ ಜನ ಹೇಗಿರ್ತಾರೋ ಏನೋ, ನಾವು ತಿಂದ ಪದಾರ್ಥ ಏನೋ ತಟ್ಟಲಿದೆ ಅದೇ ಸಾಕು ತೊಗೊಂಡು ಪ್ಯಾಕ್ ಮಾಡ್ಕೊಂಡು ಮಂತ್ರವಾದಿಕೆಯಲ್ಲಿ ಕೊಟ್ಟರೆ ತಿನ್ನೋ ಅನ್ನನೂ ತಿನ್ನೋಂಗೆ ಮಾಡಿಬಿಡ್ತಾರೆ. ನಾವು ತಿಂತಾ ಇದ್ರೆ ಅನ್ನ ಅದು ರಕ್ತ ಆಗೋಗುತ್ತೆ, ನಾವು ತಿಂತಾ ಇದ್ರೆ ಅದು ಬರೀ ಕೂದಲು ಕಾಣುತ್ತೆ, ಆ ತಿನ್ನಕ್ಕಂತ ಹೊರಟಾಗ ಬರೀ ಹುಳುಗಳೇ ಕಾಣುತ್ತೆ ಕಣ್ಣಿಗೆ. ಈ ಥರ ಪ್ರಯೋಗ ಮಾಡ್ತಾರೆ. ಎರಡನೇದು, ನಾವು ಕೂದಲು ತಲೆ ಬಾಚುವಾಗ ಕೂಡ ಅಷ್ಟೇ ಯಾರ ಮುಂದೆ ತಲೆ ಬಾಚಬಾರ್ದು. ಅಕಸ್ಮಾತ್ ಕೂದಲು ಏನಾದ್ರು ಕೆಳಗೆ ಬಿದ್ದರೆ ಅದು ನಾವೇ ತೊಗೊಂಡೆಲ್ಲ ಬಿಸಾಕಬೇಕೆ ವಿನ ಇನ್ನೊಬ್ರು ಕೈಗೆ ಸಿಗಾಕ್ ಬಿಡಬಾರ್ದು. ಕೂದಲೇನಾದ್ರು ಸಿಕ್ಬಿಟ್ಟ ಒಬ್ಬ ಮಂತ್ರವಾದಿಗೆ ಅಂದರೆ ಭ್ರಮೆ ಬರೆಸ್ಬಿಡ್ಬೋದು. ಕೂತಿದ್ದಂಗೆ ಅವ್ನು ಹುಚ್ಚುಚ್ಚಂಗೆ ಗಾಡಿ ನೇಣಾಕೊಂಡು ಸಾಯೋಂಗ ಮಾಡಿಬಿಡ್ಬೋದು. ಶಿರಪ್ರಯೋಗ, ಶಿರಕ್ಕೆ ಸಂಬಂಧಪಟ್ಟದ್ದು, ತಲೆಗೆ ಸಂಬಂಧಪಟ್ಟಂಥ ಪ್ರಯೋಗಗಳು ಮಾಡಲಿಕ್ಕೆ ಬೇಕಾದಷ್ಟು ತಂತ್ರಗಳಿವೆ, ಅದಕ್ಕೆ ಸಂಬಂಧಪಟ್ಟ ಮಂತ್ರಗಳಿವೆ. ಅದಕ್ಕೆ ಸಂಬಂಧಪಟ್ಟಂಥ ಚಿನ್ನಮಸ್ತಾದೇವಿ ಅಂತ ಒಂದು ದೇವಿ ಬೇರೆ ಇದ್ದಾರೆ. ಶಿರ ಅವನು ಹಂಗೆ ಹೋಗ್ತಿದ್ದ, ಅವ್ನು ಕತ್ತನ ಕಳಶ ಹಿಂಗೆ ಬಿದ್ದೋಗ್ಬೇಕು, ಹಿಂಗೆ ಎತ್ತಕ್ಕೆ ಆಗಲ್ಲ, ನಿಲ್ಲಕ್ಕಾಗಲ್ಲ. ಆ ಬ್ರೈನ್ ಸ್ಟೆಮ್ ಇದೆಯಲ್ಲ, ಆ ಸ್ಟೆಮ್ನೇ ಅಂದರೆ ಬ್ರೈನ್ಗೂ ಮತ್ತು ಸೆಂಟ್ರಲ್ ನರ್ವ್ ಸಿಸ್ಟಮ್ ಮಧ್ಯೆ ಆ ಭಾಗನೇ ಹಂಗೆ ಸ್ತಂಭನ ಮಾಡಿಬಿಡ್ಬೋದು. ಅಷ್ಟು ಪ್ರಯೋಗ ಮಂತ್ರಗಳಿದೆ ಶಾಸ್ತ್ರದಲ್ಲಿ, ಈ ಅಥರ್ವಣ ವೇದದಲ್ಲಿ. ಆದ್ದರಿಂದ ನಾವು ಯಾವತ್ತೂ ಒಳ್ಳೆಯದನ್ನೇ ಬಯಸ್ಬೇಕೇ ವಿನಃ ಕೆಟ್ಟದ್ದು ನಾವು ತಪ್ಪು ಮಾಡಿದೀವ ಮನಸಾರೆ ಒಪ್ಕೊಳ್ಳಿ. ನಾವು ಏನಾದ್ರು ಮನಸಾರೆ ತಪ್ಪು ಮಾಡಿದ್ದೀವಿ ಅಂತ ಅನಿಸಿದ ತಕ್ಷಣ ನಾವು ಒಪ್ಕೊಂಡ್ಬಿಟ್ರೆ ಆ ಪಾಪ ನಮ್ಮ ಬೆನ್ನತ್ತೋದಿಲ್ಲ. ಇಲ್ಲಾಂದ್ರೆ ಆ ಪಾಪ ನಮ್ಮನ್ನೇ ತಿಂತಾ ಆರುತ್ತೆ, ನಿದ್ದೆ ಮಾಡೋಕ್ಕೆ ಬಿಡಲ್ಲ. ನಾನು ಹಿಂಗೆ ಮಾಡಿದೆ, ಹಿಂಗೆ ಮಾಡಿಬಿಟ್ಟೆ, ಅದಕ್ಕೆ ನಾನು ಸಸ್ಪೆಂಡ್ ಮಾಡು. ಜಟ್ಟಿ ಕೆಳಗೆ ಬಿದ್ದು ಮೀಸೆ ಮಣ್ಣಾಗಿಲ್ಲ ಅಂತ ಒಂದು ಕನ್ನಡದ ಒಂದು ಗಾದೆ ಹೇಳ್ತಾರೆ. ತಾನು ತಪ್ಪು ಮಾಡಿದ್ದು ಕೂಡ ತಾನು ತಪ್ಪು ಒಪ್ಕೊಳ್ಳೋದೇ ಆಕೆಗೆ ಮಂತ್ರಪ್ರಯೋಗ ಮಾಡಿ ಆಕೆ ಮಾನಸಿಕವಾಗಿ ದೈಹಿಕವಾಗಿ ಹಿಂಸೆ ಕೊಟ್ಟರು. ಆದರೆ ಅದಕ್ಕಿಂತ ಸ್ಟ್ರಾಂಗ್, ಮಹಾಭೈರವಿಗಿಂತಲೂ ಸ್ಟ್ರಾಂಗ್ ಆಗಿರೋ ದೇವಿ ಆ ಅಧಿದೇವತೆ ಪ್ರತ್ಯಂಗಿರವನ್ನು ಜಪ ಮಾಡಿದ ತಕ್ಷಣ 3 ದಿನಕ್ಕೆ ವಾಯ್ಸ್ ಆ ಅನ್ನನಾಳ ಇಸೋಫಗಸ್ ಸಲೀಸಾಗಿ ಟೀ ಕಾಫಿ ಕುಡಿಯೋಂಗಾಯ್ತು. ಯಾವಾಗ ಬಿಸಿ ನೀರು ಇಸೋಫಗಸಲ್ಲಿ ಹೋಯ್ತು, ಬಿಸಿ ಕಾಫಿ, ಬಿಸಿ ಟೀ, ಇವೆಲ್ಲ ಬಿಸಿಯಾದ ಪದಾರ್ಥಗಳು ತಿನ್ನೋಕ್ಕೆ ಶುರುವಾಗ ಆ ಧ್ವನಿ ಪೆಟ್ಟಿಗೆ ಚೇತರಿಸ್ಕೊಳ್ತಾ ಬಂತು. ಯಾವಾಗ ಧ್ವನಿ ಆ ಸೌಂಡ್ ಬಾಕ್ಸ್ ಚೇತರಿಸ್ಕೊಳ್ತು, ಆಗ ಮಾತಾಡೋಕ್ಕೆ ಶುರು ಮಾಡೋಕ್ಕೆ ಕಾರಣ ಆ ಪ್ರತ್ಯಂಗಿ ದೇವಿಯ ಆಶೀರ್ವಾದ. ಹಾಗಾದರೆ ಇದು ಸೈನ್ಸ್ ದೊಡ್ಡದು, ದೈವಶಕ್ತಿ ದೊಡ್ಡದು ಅಂದಾಗ ಈ ಒಂದು ನಿದರ್ಶನದಲ್ಲಿ ನಾವು ಹೇಳ್ಬೋದು ಸೈನ್ಸ್ಗಿಂತಲೂ ಮಿಗಿಲಾದದ್ದು, ವಿಜ್ಞಾನಕ್ಕೂ ಮಿಗಿಲಾದಂಥ ಒಂದು ಅಧಿದೇವತೆ ಶಕ್ತಿ ಇದೆ ಮಹಾಪ್ರತ್ಯಂಗಿರ. ಆ ನಾರಸಿಂಹ ಪ್ರತ್ಯಂಗಿರ ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ, ಯಾರಿಗೆ ENT ಸಂಬಂಧಪಟ್ಟಂಥ ಮಾಟಗಳು ಮಾಡಿದರೆ, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟಂಥದ್ದು, ಮತ್ತು ರೆಸ್ಪಿರೇಟರಿ ಸಿಸ್ಟಮ್, ಆಕ್ಸಿಜನ್ನ ತೊಗೊಳಕ್ಕಾಗ್ದೇ ಕಾರ್ಬನ್ ಡೈಆಕ್ಸೈಡನ್ನು ಬಿಡೋಕ್ಕಾಗದಿರೋ ಹಾಗೆ ಏನಾದ್ರು ಸ್ತಂಭನ, ವಾಯುಸ್ತಂಭನ ಅಥವಾ ಪ್ರಾಣಸ್ತಂಭನವನ್ನು ಮಾಡಿದರೆ ಅಂಥ ಸಂದರ್ಭದಲ್ಲಿ ಇಲ್ಲಿವರೆಗೂ ಮಾತ್ರ ಮುಖ, ಕಿವಿ, ಬಾಯಿ, ಮೂಗು, ಗಂಟಲು, ಶಿರ ಇದಿಷ್ಟು ಈ ಭಾಗಕ್ಕೆ ಮಾತ್ರ ಏನಾದರೂ ಶಿರ, ಲಲಾಟ, ಕಂಠ ಪ್ರದೇಶ
ಶಾಸ್ತ್ರದಲ್ಲಿ ಹೇಳುತ್ತದೆ. ಶಿರಸ ಅಂದರೆ ತಲೆ, ಲಲಾಟ ಅಂದರೆ ಹಣೆ, ನಯನ ಅಂದರೆ ಕಣ್ಣುಗಳು, ಕರ್ಣಕುಂಡಲ ಅಂದರೆ ಕಿವಿಗಳು ಈ ಜಾಗದಲ್ಲಿ, ಮತ್ತು ಕಂಠ ಪ್ರದೇಶ ಅಂದರೆ ಈ ಗಂಟಲು ಭಾಗದಲ್ಲಿ ಈ ಸಂಬಂಧಪಟ್ಟಂಥ ಈ ಇಲ್ಲಿಂದ ತಲೆವರೆಗೆ ಏನಾದ್ರು ನಮಗೆ ಸ್ವಾಧೀನ ತಪ್ಪೋಂಗೆ ಮಾಡಿದ್ರೆ ಅಥವಾ ಅದನ್ನು ಏನಾದ್ರು ಮಂತ್ರಪ್ರಯೋಗದಿಂದ ಬಂಧನ ಸ್ತಂಭನ ಮಾಡಿದರೆ ಅಂಥ ಸಂದರ್ಭದಲ್ಲಿ ನಾರಸಿಂಹ ಪ್ರತ್ಯಂಗಿರ ಅನ್ನೋ ಜಪವನ್ನು ಮುದ್ರೆಯನ್ನು ಮಾಡಬೇಕು. ಆ ನಾರಸಿಂಹ ಪ್ರತ್ಯಂಗಿರಿ ಕೇವಲ ಇಲ್ಲಿವರೆಗೂ ಮಾತ್ರ ಆ ಶಕ್ತಿ ಇರೋದು. ಆದ್ದರಿಂದ ನರಸಿಂಹರ ಕೈಲೂ ಆಗದೇ ಇರುವಂಥ ಒಂದು ವಿಶೇಷವಾದಂಥ ಆ ಒಂದು ಶಕ್ತಿ ಈ ನಾರಸಿಂಹ ಪ್ರತ್ಯಂಗಿರ. ಆದ್ದರಿಂದ ಅರ್ಧ ಪುರುಷ ಅರ್ಧ ಸ್ತ್ರೀ, ಅರ್ಧ ಮನುಷ್ಯನ ಶರೀರ ಇನ್ನರ್ಧ ಸಿಂಹ ಶರೀರ, ಇನ್ನೊಂದು ಅರ್ಧ ಶರೀರ ಸ್ತ್ರೀ ಶರೀರ, ಇನ್ನರ್ಧ ಶರೀರ ಸಿಂಹ, ಅದಕ್ಕೆ ಸಿಂಹಿಣಿ ಅಂತ ಕರೀತಾರೆ. ಆದ್ದರಿಂದ ನರಸಿಂಹ ನಾರಸಿಂಹಿಣಿ ಇಬ್ಬರು ಸೇರಿ ಆ ಆಶೀರ್ವಾದ ಮಾಡುವಂಥ ವಿಶೇಷ ಈ ನಾರಸಿಂಹ ಪ್ರತ್ಯಂಗಿರ. ಈ ಪ್ರತ್ಯಂಗಿರವನ್ನು ದಿನನಿತ್ಯ ಜಪ ಮಾಡಿದ್ದೇ ಆದರೆ ಎಂಥ ಪ್ರಯೋಗಗಳು ಮಾಡಿದರೂ ಕೂಡ ಅದು ENTಗೆ ಸಂಬಂಧಪಟ್ಟಂಥದ್ದು, ಶಿರಗೆ ಸಂಬಂಧಪಟ್ಟದ್ದು ಏನೇ ದೋಷಗಳಿದ್ರೂ ಕೂಡ ನಿವಾರಣೆ ಆಗುತ್ತೆ. ಇದೊಂದು ವಿಶೇಷವಾದಂಥ ಪವಾಡ. ಜಗತ್ತಿನಲ್ಲಿ ನಮಗೆಲ್ಲ ಸಿಗುತ್ತೆ, ಆದರೆ ದೇವಿಯ ಕೃಪಾ ಕಟಾಕ್ಷ ಸಿಗೋದಿಲ್ಲ. ಹಾಗಾದರೆ ದೇವಿಯ ಆಶೀರ್ವಾದ ಹೇಗಾಗಬೇಕು ಅಂದರೆ ಈ ದೇವಿಗೆ ನಗುಮುಖನೇ ಇಲ್ವಂತೆ, ಅಷ್ಟು ಕ್ರೂರಿಯಂತೆ. ಹಾಗಾದರೆ ಆ ದೇವಿಯ ಆಶೀರ್ವಾದ ಹೇಗೆ ಪಡೆಯೋದು ಅನ್ನೋದನ್ನು ನಾನು ಹೋಗ್ತಾ ನಿಮ್ಮೊಂದಿಗೆ ಹಂಚ್ಕೊಳ್ತೀನಿ. ವೀಕ್ಷಕರಿಗೆ ಒಂದಷ್ಟು ಪತ್ರಗಳತ್ತ ಗಮನ ಹರಿಸೋಣ. ಧಾರವಾಡದಿಂದ ಪತ್ರ ಬಂದಿದೆ. ಪ್ರಶ್ನೆ ಏನು, ಯಾರಿಗೆ ಸಮಸ್ಯೆ ಇದೆ ನೋಡೋಣ. ಗುರುಜಿ, ಧಾರವಾಡದಿಂದ ಶ್ರೀಮತಿ ಆಶಾ ಕುಲಕರ್ಣಿ ಅವರು ಈ ಒಂದು ಪತ್ರವನ್ನ ಬರೆದಿದ್ದಾರೆ. ಪ್ರತಿನಿತ್ಯವೂ ಕೂಡ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀನಿ, ಚೆನ್ನಾಗಿ ಮೂಡಿ ಬರ್ತಿದೆ. ನನಗೂ ಕೂಡ ಸಮಸ್ಯೆ ಇದೆ. ಈ ಸಮಸ್ಯೆಯನ್ನ ಹೊತ್ತು ನಾನು ಹೋದಾಗ ಒಬ್ಬರಲ್ಲಿ ಕೇಳಿದಾಗ ಮಾಟ ಮಂತ್ರದ ದೋಷ ಇದೆ ಹಾಗೂ ಆತ್ಮಗಳ ದೋಷ ಇದೆ ಅಂತ ಹೇಳ್ತಿದ್ದಾರೆ. 1.5 ವರ್ಷದಿಂದ ನನಗೆ ತುಂಬಾನೇ ಕಾಲು ನೋವಿದೆ, ನಡೆದಾಡಕ್ಕೆ ಆಗ್ತಾ ಇಲ್ಲ, ಜೀವನವೇ ಬೇಜಾರಾಗಿದೆ ಅಂತ ಹೇಳಿದರೆ. ನಿಮ್ಮ ಮುದ್ರೆಗಳನ್ನ ನೋಡಿ ಮಾಡಕ್ಕೇನೋ ಪ್ರಯತ್ನ ಪಡ್ತಿದ್ದೀನಿ, ಆದರೆ ಇವೆಲ್ಲವುದರಿಂದ ಯಾವಾಗ ಮುಕ್ತಿ ಸಿಗುತ್ತೋ ಇಲ್ವೋ ಅದಂತೂ ಗೊತ್ತಿಲ್ಲ ಅಂತ ಹೇಳಿದರೆ. ನೀವು ತಿಳಿಸಿದಂತೆ ನನ್ನಲ್ಲಿ ಮಾಟ ಮಂತ್ರ ಆತ್ಮಗಳ ಸಿಂಪ್ಟಮ್ಸ್ ಕೂಡ ಇದೆ. ಈ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಂಗೆ ತಿಳಿಸ್ಕೊಡಿ, ಯಾಕಾಗಿ ಈ ರೀತಿ ಆಗ್ತಾ ಇದೆ, ಇನ್ನು ಯಾವ ಮುದ್ರೆಯನ್ನ ಮಾಡಿದ್ರೆ ಅತಿ ಶೀಘ್ರದಲ್ಲಿ ಎಲ್ಲ ಸಮಸ್ಯೆಗಳಿಂದ ಹೊರಗೆ ಬರಬಹುದು ಅಂತ ಕೇಳ್ತಿದ್ದಾರೆ. ಬಹಳ ಪತ್ರ ವಿಶೇಷವಾಗಿದೆ. ಬಟ್ ಅವರೇ ಹೇಳ್ತಾ ಇದ್ದಾರೆ ನನ್ನ ತುಂಬ ಆತ್ಮಗಳು ಸೇರ್ಕೊಂಡಿದೆ ಅಂತ. ನಿಮ್ಗೆ ಹೆಂಗೆ ಗೊತ್ತಾಯ್ತು ನಿಮ್ಮಲ್ಲಿ ಆತ್ಮ ಸೇರ್ಕೊಂಡಿದೆ ಅಂತ? ಯಾರು ಹೇಳಿದ್ರ? ಅಕಸ್ಮಾತ್ ಹೇಳಿ ನೀವು ಅವ್ರ ಹತ್ರ ಯಾಕೆ ಕೇಳಬಾರ್ದು ಆತ್ಮಗಳನ್ನ ತೆಗೆದುಹಾಕಿ ಅಂತ? ಆತ್ಮ ನಿಮ್ಮಲ್ಲಿ ಸೇರ್ಕೊಂಡಿದೆ ಅಂತ ಅಂದರೆ ನೀವು ಅದರಲ್ಲಿ ಲಕ್ಷಣಗಳೇ ಬೇರೆ ಇದೆ. ನೀವು ಆ ಥರ ನಿಮ್ಮ ಭ್ರಮೆ ಇರ್ಬೋದು ಅಥವಾ ನಿಮ್ಮ ಅನಿಸಿಕೆ ಇರ್ಬೋದು, ಆದರೆ ನಿಮ್ಮಲ್ಲಿ ಆ ಆತ್ಮಗಳು ಏನಾದ್ರು ಇದ್ದರೆ, ಯಾಕೆಂದರೆ ಆತ್ಮಗಳೇನಾದ್ರು ಪ್ರವೇಶ ಮಾಡಿದರೆ ನಿಮಗೆ ಈ ರೀತಿ ಲೆಟ್ರ್ ಬರೆಯೋಕ್ಕೂ ಕೂಡ ಬಿಡೋದಿಲ್ಲ, ನನ್ನ ಒಂದು ಅನುಭವದ ಪ್ರಕಾರ. ಅದರಿಂದ ನನ್ನ ಪ್ರಕಾರ ನಿಮ್ಮಲ್ಲಿ ಯಾವ ಆತ್ಮಗಳು ಸೇರಿಕೊಂಡಿಲ್ಲ. ನಿಮ್ಮ ಜಾತಕ ದೋಷ ಇರ್ಬೋದು ಅಥವಾ ನಿಮ್ಮಲ್ಲಿ ಯಾವುದೋ ರೀತಿ ಫಿಸಿಕಲಲ್ಲಿ ಏನೋ ಒಂದು ಫಿಸಿಕಲ್ ಬಾಡಿ ಏನೋ ಒಂದು ಡಿಫೆಕ್ಟ್ ಇರಬೇಕು. ಕೈಕಾಲು ಊತ ಮತ್ತು ನೋವು ಅಂತ ಹೇಳ್ತಾ ಇದ್ದೀರಾ. ಬಹುಶಃ ನಿಮಗೆ ಏಜ್ ಆಗ್ತಿದ್ದಾಗೆ ಕೆಲವರಿಗೆ ಸಿಂಪ್ಟಮ್ಸ್ ಬರುತ್ತೆ. ಅಕಸ್ಮಾತ್ ಯೂಟ್ರಸ್ ತೆಗೆಸೋ ಸಮಯದಲ್ಲಿ ಬಂದಾಗ, ಯೂಟ್ರಸ್ ರಿಮೂವ್ ಮಾಡಬೇಕು ಅನ್ನೋ ಸಂದರ್ಭದಲ್ಲಿ ಕೆಲವರಿಗೆ ಕೈಕಾಲು ಉರಿ, ಮಂಡಿ ನೋವು, ಬೆರಳು ನೋವು ಎಲ್ಲ ಶುರುವಾಗುತ್ತೆ. ಯೂಟ್ರಸ್ ತೆಗೆಸ್ಬಿಟ್ಟಿದ್ರೆ ಒಂದು 6 ತಿಂಗಳು 1 ವರ್ಷ ತನಕ ಈ ರೀತಿ ಬರುತ್ತೆ. ಈ ಥರ ಸಮಸ್ಯೆ ಇದೆ. ಗ್ಯಾನಿಕಲಾಜಿಕಲ್ ಪ್ರಾಬ್ಲಮ್ ಇರ್ಬೋದೇನೋ ಅಂತ ನಾನು ಅಂದ್ಕೊಂಡಿದ್ದೀನಿ. ಯಾಕೆಂದರೆ ನೀವು ಅಲ್ಲಿ ರಿಪೋರ್ಟ್ ಏನಾದ್ರು ಕೊಟ್ಟಿಲ್ಲ ಅಂತ ಅನಿಸುತ್ತೆ ನನಗೆ. ರಿಪೋರ್ಟ್ ಕೊಟ್ಟಿದ್ದಾರಾ? ಮೆಡಿಕಲ್ ರಿಪೋರ್ಟ್ ಇಲ್ಲ. ಹಾಗಿದ್ದಾಗಿ ಆ ಮೆಡಿಕಲ್ ರಿಪೋರ್ಟ್ ಕೊಟ್ಟಿದ್ರೆ ನಾನು ನೋಡ್ತಾ ಇದ್ದೆ ಏನಂತ. ಇದು ಜನರಲ್ಲಾಗಿ ಸ್ತ್ರೀಯಲ್ಲಿ ವಿಶೇಷವಾಗಿ ಇದು ಎಲ್ಲ ಸ್ತ್ರೀಯಲ್ಲೂ ಕಾಣುವಂಥ ಒಂದು ಭಯ, ನೋವು ಇವೆಲ್ಲ. ಅದರಿಂದ ನಿಮಗೆ ಈ ಆತ್ಮಗಳು ಸೇರಿಕೊಂಡಿದ್ದೆ ಅಂತ ಏನಾದ್ರು ಅನ್ನಿಸ್ತಿದ್ರೆ ಅದನ್ನು ಮನಸ್ಸನ್ನು ತೆಗೆದುಹಾಕಿ. ಆ ಥರ ಏನಾದ್ರು ಆಗಿತ್ತು ಅಂದರೆ ನಿಮಗೆ ಸಿಂಪ್ಟಮ್ಸೇ ಬೇರೆ ಬರುತ್ತೆ. ಆ ಸಿಂಪ್ಟಮ್ಸ್ ನೀವು ಇದುವರೆಗೂ ಬರೆದಿಲ್ಲ. ಆದ್ದರಿಂದ ನಾನು ನಿಮ್ಗೇನು ಹೇಳ್ತೀನಿ ಅಂದರೆ ನಾರಸಿಂಹರ ಮುದ್ರೆ ಮಾಡಿ. ನಾರಸಿಂಹರ ಮುದ್ರೆ ಮಾಡಿ ಈ ಛತ್ರವಟ ನಾರಸಿಂಹ ಅಂದರೆ ನೋಡಿ, ನಮ್ಮ ಬಲಗೆ ಹೆಬ್ಬೆಟ್ಟನ್ನು ಎಡಗೆ ಹೆಬ್ಬೆಟ್ಟಿಗೆ ಲಾಕ್ ಮಾಡಿಬಿಡೋದು. ಈ ರೀತಿ ಲಾಕ್ ಮಾಡಿ ಕ್ರಾಸ್ ಮಾಡಿ ಇನ್ನು ಉಳಿದ ಎಲ್ಲ ಬೆರಳುಗಳನ್ನು ಬೆಂಡ್ ಮಾಡಿಬಿಟ್ಟು ಈ ನಮ್ಮ ಅಂಗೈ ಆಕಾಶ ನೋಡ್ತಾ ಇರಬೇಕು. ಈ ರೀತಿ ನೀವು ಮಾಡೋದ್ರಿಂದ ಛತ್ರವಟ ನಾರಸಿಂಹ ನಮಃ ಉಗ್ರವೀರ ಪ್ರತಾಪ ನಾರಸಿಂಹರ ಮುದ್ರೆ. ಈ ಮುದ್ರೆ ನೀವು ಮಾಡಿದ್ದೇ ಆದರೆ ಖಂಡಿತ ನಿಮಗೆ ಈ ನೀವು ಹೇಳಿದಂಥ ಎಲ್ಲ ಸಿಂಪ್ಟಮ್ಸು ನಿವಾರಣೆ ಆಗುತ್ತೆ. ಬಹುಶಃ ನಿಮಗೆ ನಿಮ್ಮ ಶರೀರದಲ್ಲಿ ಹಲವಾರು ಆತ್ಮಗಳು ಬಂದು ಸೇರಿಕೊಂಡಿದೆ ಅನ್ನೋದೇನಾದ್ರು ಇತ್ತು ಅಂದರೆ ಅದನ್ನು ನಾನು ನಿಮ್ಮ ಪತ್ತೆ ಹಚ್ಚಿ ಹೇಳಬೇಕೇ ವಿನಃ, ಆ ಸಿಂಪ್ಟಮ್ಸ್ ಹೇಗಿದೆ ಅಂತ ನಾನೇ ನಿಮ್ಗೆ ತಿಳಿಸಿ ಹೇಳಬೇಕೇ ವಿನಃ, ನಿಮ್ಮಲ್ಲಿ ಆ ಸಿಂಪ್ಟಮ್ಸು ಇದಲ್ಲಿ ಬ್ಲಡ್ರಲ್ಲಿ ಕಾಣ್ತಿಲ್ಲ, ಹಾಗಾಗಿ ಅದಲ್ಲಿ ಇಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದನ್ನು 21 ದಿವಸ ಬಿಡದೆ 15 ನಿಮಿಷ ನೀವು ಅಗ್ನಿ ಮೂಲೆಯಲ್ಲಿ ಆಗ್ನೇಯ ದಿಕ್ಕಿನಲ್ಲಿ ಕುಳಿತು ಜಪ ಮಾಡಿ. ಖಂಡಿತ ನೀವು ಬರೆದಂಥ ಎಲ್ಲ ಸಮಸ್ಯೆಗಳು ಕೂಡ
ನಿವಾರಣೆ ಆಗುತ್ತೆ. ಬಹಳ ಸಂತೋಷ ಪತ್ರ ಬರೆದಿದ್ದಕ್ಕೆ. ವೀಕ್ಷಕರೇ, ಇನ್ನೊಂದು ಪತ್ರವನ್ನ ನೋಡೋಣ. ತಂದೆಯ ಆರೋಗ್ಯ ಕುರಿತು ಮಗಳು ಪತ್ರವನ್ನ ಬರೆದಿದ್ದಾರೆ. ಸಮಸ್ಯೆ ಏನು ನೋಡೋಣ. ಗುರುಜಿ, ತಂದೆಯ ಹೆಸರು ಅಶೋಕ್ ಆರ್ಕೆ ಅಂತ ಹೇಳ್ತಾ ಇದ್ದಾರೆ. ಬಹಳ ದಿನಗಳಿಂದ ರಾತ್ರಿ ಹೊತ್ತು ನಮ್ಮ ತಂದೆ ಬಡಬಡಾಯಿಸೋದು, ಜೋರಾಗಿ ಚಿಟ್ಟನೆ ಚೀರೋದು, ಇನ್ನು ಕೆಲ ಕ್ಷಣಗಳ ಕಾಲ ಅವರಿಗೆ ಎಲ್ಲಿದ್ದೇನೆ ಎಂಬ ಅರಿವು ಕೂಡ ಅವ್ರಿಗಿರೋದಿಲ್ಲ. ಸಮಾಧಾನ ಮಾಡಕ್ ಹೋದಾಗ ತುಂಬಾನೇ ಜಿಗುಪ್ಸೆಗೊಂಡಂತೆ ವರ್ತಿಸ್ತಾರೆ. ಮಾರನೇ ದಿನ ಮೈಭಾರ, ಸುಸ್ತು, ತುಂಬಾ ನೋವು ಅಂತ ಹೇಳ್ತಾರೆ. ಮುದ್ರೆಗಳನ್ನಾದ್ರೂ ಮಾಡಿ ಸ್ವಲ್ಪ ಚೇತರಿಕೆ ಆಗುತ್ತೆ ಅಂತ ಹೇಳಿದ್ರೆ ಕಿವಿಗೆ ಹಾಕೊಳ್ಳೋದಿಲ್ಲ. ಯಾವುದೇ ರೀತಿಯಾದಂಥ ಪ್ರತಿಕ್ರಿಯೆಯನ್ನು ತೋರಿಸೋದಿಲ್ಲ ಅಂತ ಹೇಳ್ತಿದ್ದಾರೆ. ವೈದ್ಯರ ಬಳಿ ತೋರಿಸಿದಾಗ ತೊಂದರೆ ಏನೂ ಇಲ್ಲ, ಸಹಜವಾಗೇ ಇದ್ದಾರೆ, ಆರೋಗ್ಯವಾಗಿದ್ದಾರೆ ಅಂತ ಹೇಳ್ತಾರೆ. ಸಾಕಷ್ಟು ಹೋಮ ಹವನ ಎಲ್ಲವನ್ನ ಮಾಡಿದೀವಿ, ಆದರೂ ಕೂಡ ಸಂಪೂರ್ಣವಾಗಿ ಯಾವ ರೀತಿಯಾದಂಥ ಒಂದು ಉತ್ತಮ ಫಲ ಕಂಡಿಲ್ಲ ಅಂತ ತಿಳಿಸ್ತಿದ್ದಾರೆ. ಬಹುಶಃ ಅವರಿಗೆ ರಾತ್ರಿ ಸಮಯದಲ್ಲಿ ದುಸ್ವಪ್ನದಿಂದ ಈ ರೀತಿ ಚೀರೋದು, ಕಿರ್ಚೋದು, ಭಯ ಆಗೋದು ಇವೆಲ್ಲ ಆಗ್ತಿದೆ. ಹಗಲೊತ್ತಿ ಥರ ಇರೋದಿಲ್ಲ. ಕೆಲವರಿಗೆ ಹಗಲೊತ್ತಿ ದೋಷ ಇರೋದಿಲ್ಲ, ರಾತ್ರಿ ಮಲ್ಕೊಂಡಾಗಲಿ ದೋಷ ಇರುತ್ತೆ. ಹುಣ್ಣಿಮೆ ಮುಂಚೆ ಅಥವಾ ಹುಣ್ಣಿಮೆ ಆದಮೇಲೆ, ಅಮಾವಾಸ್ಯೆ ಮುಂಚೆ, ಅಮಾವಾಸ್ಯೆ ಆದಮೇಲೆ, ಹುಣ್ಣಿಮೆ 2 ದಿನ ಮುಂಚೆ ಅಥವಾ ಅಮಾವಾಸ್ಯೆ 2 ದಿನ ಮುಂಚೆ ಕೆಲವರಿಗೆ ಈ ಥರ ಸಿಂಪ್ಟಮ್ಸ್ ಬರುತ್ತೆ. ಬಹುಶಃ ಅವ್ರ ಮನೇಲಿ ಯಾರು ದುರ್ಮರಣಕ್ಕೆ ಈಡಾಗಿದ್ದರೆ, ನೇಣಾಕೊಂಡು ಸತ್ತಿದ್ರೆ, ಸುಟ್ಕೊಂಡು ಸತ್ತಿದ್ರೆ ಅಥವಾ ಆಕ್ಸಿಡೆಂಟಲ್ಲಿ ಸತ್ತಿದ್ರೆ, ಅವ್ರಿಗೆ ರೀಬರ್ತ್ ಆಗಿಲ್ಲ ಅಂದರೆ ಕೆಲವು ಪ್ರೀತಿ ಇದ್ದಂಥ ಜನರ ಮೇಲೆ ಈ ರೀತಿ ಕೆಲವು ರಾತ್ರಿ ಹೊತ್ತು ಬಂದು ಈ ಥರ ಚೇಷ್ಟೆಗಳು ಶುರು ಮಾಡ್ತಾರೆ. ಇದು ಒಂದು ವಿಶೇಷವಾದಂಥ ಪ್ರೇತ ಅಥವಾ ಭೂತಗಳ ಚೇಷ್ಟೆ. ಆದ್ದರಿಂದ ಇದನ್ನು ಭಾಳ ಈಸಿಯಾಗಿ ತೆಗೆದುಬೋದು. ಗಾಬರಿ ಪಡುವಂಥ ವಿಷಯನೆಲ್ಲ. ತಾವು ದಯವಿಟ್ಟು ದಿನನಿತ್ಯ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮೆಲ್ಲ ನಿತ್ಯಕರ್ಮ ಮುಗಿಸಿ ನಿಮ್ಮ ಮನೆ ಹತ್ರನೋ ಅಥವಾ ಎಲ್ಲರೂ ಔದುಂಬ ವೃಕ್ಷ ಎಲ್ಲಿದೆ ನೋಡಿ, ಆ ಔದುಂಬ ವೃಕ್ಷಕ್ಕೆ ಹೋಗಿ ದಿನನಿತ್ಯ ಪ್ರದಕ್ಷಿಣೆ ಮಾಡುವಾಗ ಈ ಛತ್ರವಟ ನಾರಸಿಂಹ ಅಥವಾ ಈ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹರ ಮುದ್ರೆಯನ್ನು ಧಾರಣೆ ಮಾಡಿ ನೀವು ಪ್ರದಕ್ಷಿಣೆ ಮಾಡ್ಕೊಂಡು ಬನ್ನಿ. ಅವ್ರ ವಯಸ್ಸು ಎಷ್ಟಿದೆ? 70 ವರ್ಷ ಮೀರಿ. 70 ವರ್ಷ ಅಂತ ಹೇಳಿದ್ದೀರಾ. 70 ದಿವಸ ದಿನಕ್ಕೆ 70 ನಮಸ್ಕಾರಗಳನ್ನು ಅಂದರೆ ಪ್ರದಕ್ಷಿಣೆಗಳನ್ನು, ನಿಮಗೆ 70 ವರ್ಷ ಅಂತ ಹೇಳ್ಕೊಂಡಿದ್ದೀರಾ. ಆ ರೀತಿ ಒಂದು ದಿನಕ್ಕೆ 70 ಸುತ್ತು ಅಂಥದ್ದು 70 ದಿವಸ ಮಾಡಿ ನಿಮ್ಮ ಜನ್ಮತಃ ಕಾಯಿಲೆ ಈಗ ಏನೇನು ಹೇಳಿದರೋ ಆ ಎಲ್ಲ ಬಾಧೆಗಳು ನಿವಾರಣೆ ಆಗುತ್ತೆ. ಇದ್ರ ಜೊತೆಗೆ ಆ ಮರದಡಿಯಲ್ಲೇ ಕುತ್ಕೊಂಡು 5 ನಿಮಿಷ ಈ ಒಂದು ಮುದ್ರೆ ಧಾರಣೆ ಮಾಡ್ತಾ ಕುತ್ಕೊಳ್ಳಿ. ನಿಮ್ಮಲ್ಲಿರುವಂಥ ಎಲ್ಲ ನೆಗೆಟಿವ್ ಎನರ್ಜಿ ಡಿಸ್ಚಾರ್ಜ್ ಆಗಿಬಿಡುತ್ತೆ. ಆಗ ರಾತ್ರಿ ಹೊತ್ತು ಚೆನ್ನಾಗಿ ಆರಾಮಾಗಿ ನಿದ್ದೆ ಮಾಡ್ಬೋದು ಮತ್ತು ಈ ಥರ ಎಲ್ಲ ಚೇಷ್ಟೆಗಳು ನಿವಾರಣೆ ಆಗುತ್ತೆ. ಭಾಳ ಸಂತೋಷ ಪತ್ರ ಬರೆದಿದ್ದಕ್ಕೆ, ಧನ್ಯವಾದ. ಗುರುಜಿ, ಬೆಂಗಳೂರಿಂದ ಈ ಪತ್ರ ಬಂದಿದೆ. ಸಾಕಷ್ಟು ನಾನು ಸ್ಟೇಜ್ ಫಿಯರಿಂದ ಬಳಲ್ತಾ ಇದ್ದೀನಿ, ಲೋ ಸೆಲ್ಫ್ ಎಸ್ಟೀಮ್ ಇದೆ, ಕಾನ್ಫಿಡೆನ್ಸ್ ಇಲ್ಲ ಅಂತ ಹೇಳ್ತಿದ್ದಾರೆ. ಸ್ತನಗಳ ಬೆಳವಣಿಗೆಗೆ ಸೂಕ್ತವಾದಂಥ ಮುದ್ರೆಯೊಂದನ್ನು ತೋರಿಸ್ಕೊಡಿ. ಇದರಿಂದ ನಾನು ತುಂಬಾನೇ ನಗೆಪಾಟ್ಲೀಡಾಗಿದ್ದೀನಿ. ಇನ್ನು ಯಾವುದೇ ಇಂಟರ್ವ್ಯೂಗೆ ಹೋದರೂ ಸೆಲ್ಫ್ ಕಾನ್ಫಿಡೆನ್ಸ್ ಅನ್ನೋದೇ ಇಲ್ಲ, ಇಂಟರ್ವ್ಯೂ ಅಟೆಂಡ್ ಮಾಡೋಕ್ಕೂ ಮನಸ್ಸಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಈಗಾಗಲೇ ನಾನು ಸ್ಟೇಜ್ ಫಿಯರ್ ಅಥವಾ ವೇದಿಕೆಯ ಭಯ ಅಥವಾ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಅಂತ ಮನೋವೈದ್ಯರಲ್ಲಿ ಹೇಳ್ತಾರೆ. ಇದಕ್ಕಾಗಲೇ ನಾನು ಸಾಕಷ್ಟು ನರಸಿಂಹರ ಮುದ್ರೆಗಳನ್ನು ತೋರಿಸಿದ್ದೀನಿ. ಈ ಯೋಗ ನರಸಿಂಹರ ಮುದ್ರೆ ಅಥವಾ ಮಹಾ ಉಗ್ರವೀರ ಪ್ರತಾಪ ನರಸಿಂಹರ ಮುದ್ರೆ ಮಾಡೋದ್ರಿಂದ ನೋಡಿ, ಈ ಯೋಗ ನರಸಿಂಹರ ಮುದ್ರೆ ಮೈಂಡಲ್ಲಿ ಪ್ಲ್ಯಾನಿಂಗ್ ಶುರುವಾಗುತ್ತೆ. ನಾನೇನು ಮಾತಾಡಬೇಕು ಸ್ಟೇಜ್ ಮೇಲೆ, ನಾನೇನು ಮಾತಾಡಬೇಕು ಸಭೆ ಮುಂದೆ, ನಾನು ಯಾವ ರೀತಿ ಡೈಲಾಗ್ ಡೆಲಿವರಿ ಮಾಡಬೇಕು ಮತ್ತು ನಾನು ಯಾವ ರೀತಿ ಹಾಡಬೇಕು, ಡ್ಯಾನ್ಸ್ ಮಾಡಬೇಕು ಅದನ್ನು ಮೆಂಟಲಿ ಪ್ಲ್ಯಾನ್ ಆಗಿ ಭಯಾನ ತೆಗೆಯುತ್ತೆ ಈ ಯೋಗ ನರಸಿಂಹರ ಮುದ್ರೆ ಅಥವಾ ಅಘೋರವೀರ ಬಡಬಾನಲ ನಾರಸಿಂಹ. ಇದನ್ನು ಈಶಾನ್ಯ ದಿಕ್ಕಿನಲ್ಲಿ ಕುಳಿತು ನೀವು ಮಾಡಿದ್ದೇ ಆದರೆ ವೇದಿಕೆಯ ಭಯ ಅಥವಾ ಪರ್ಫಾರ್ಮೆನ್ಸ್ ಆಂಗ್ಸೈಟಿ ಇದು ನಿವಾರಣೆ ಆಗುತ್ತೆ. ಈಗ ನಾರಾಯಣಿ ಪ್ರತ್ಯಂಗಿರ ಮುದ್ರೆ ಹಾಗೂ ಮಂತ್ರದ ಬಗ್ಗೆ ಗುರುಗಳಿಂದ ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ನಾನು ಇವಾಗ ಎಲ್ರಿಗೂ ನಾರಸಿಂಹ ಪ್ರತ್ಯಂಗಿರ ಮುದ್ರೆನ ತೋರಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದು ಹೇಗಿದೆ ಅಂದರೆ, ನರಸಿಂಹನ ಮುದ್ರೆ ನಾವು ಹೇಗೆ ಮಾಡ್ತೀವೋ ಅದೇ ಮುದ್ರೆ, ಆದರೆ ಈ ಪ್ರತ್ಯಂಗಿರ ದೇವಿ ಮುದ್ರೆ ಮಾತ್ರ ಈ ಕಿರುಬೆರಳು ಲಾಕ್ ಮಾಡಿಬಿಡೋದು. ಹೀಗೆ ಲಾಕ್ ಮಾಡಿಬಿಟ್ಟು ಅಂದರೆ ಜಲತತ್ವವನ್ನು ಲಾಕ್ ಮಾಡೋದು, ಬುಧಗ್ರಹವನ್ನು ಲಾಕ್ ಮಾಡೋದು. ಇದು ಕಿರುಬೆರಳು ಬುಧಗ್ರಹವನ್ನು ಸೂಚನೆ ಮಾಡುತ್ತೆ. ಈ ಕಿರುಬೆರಳನ್ನು ಒಂದಕ್ಕೊಂದು ಲಾಕ್ ಮಾಡಿಬಿಟ್ಟು ಹೀಗೆ ಇದು ಉಳಿದ ಎಲ್ಲ ಬೆರಳುಗಳನ್ನು ಕುಂಚಿತ ಅಂದರೆ ಬೆಂಡ್ ಮಾಡೋದು. ಈ ರೀತಿ ಮಾಡಿಬಿಟ್ಟು ಇದಕ್ಕೆ ಪ್ರತ್ಯಂಗೀರ ಮುದ್ರಾ ಅಂತ ಹೇಳ್ತಾರೆ. ಸರ್ವ ಪ್ರತ್ಯಂಗೀರ ಮುದ್ರಾ. ಈ ಮುದ್ರೆಯಲ್ಲೇ ದೇವನ ಆವಾಹನೆ. ಆಗಚ್ಚ ದೇವೇಶೇ ತೇಜೋರಾಚೆ ಜಗತ್ಪತೆ ಕ್ರಿಯಾಮಾಣನ್ ಮಯಾ ಪೂಜಾಂ ಗುರುಣಾ ಸುರಸತ್ತಮೆ ಓಂ ಆಂ ಹ್ರೀಂ ಕ್ರೋಂ ಕ್ಷೋಂ ಪ್ರತ್ಯಂಗೀರ ದೇವಿಯೈ ನಮಃ ಧ್ಯಾಯಾಮಿ ಧ್ಯಾನಂ ಸಮರ್ಪಯಾಮಿ ಅಂಥೇಳಿ ಆ ಕಳಶದಲ್ಲಿ ಮಾಡುವಾಗ ದೇವಿನ ಆಹ್ವಾನ ಮಾಡೋ ವಿಧಿ ಇದು. ಇದು ತಂತ್ರವಿದ್ಯೆಯಲ್ಲಿ ಅಥರ್ವಣ ವೇದದಲ್ಲಿ ವಿಶೇಷವಾಗಿ ಉಪಯೋಗಿಸುವಂಥ ಪ್ರತ್ಯಂಗೀರ ದೇವಿ ಮುದ್ರಾ. ಇದಕ್ಕೆ ನಾರಸಿಂಹರ ಮಂತ್ರವನ್ನು ಹಾಕಿದಾಗ ನಾರಸಿಂಹ ಪ್ರತ್ಯಂಗೀರ ಮುದ್ರಾ ಅಂತೇಳಿ. ಯಾರಿಗೆ ಈ ಮುದ್ರೆ ಧಾರಣೆ ಮಾಡಿ ಮಂತ್ರವನ್ನು ಜಪ ಮಾಡ್ತಾರೋ ಅಂಥವ್ರಿಗೆ ಶಿರಭಾಗ, ಶಿರಸೆ ಅಂದರೆ ತಲೆಭಾಗ, ಲಲಾಟೆ ಹಣೆ, ನಯನ ಮೂಗು, ಕರ್ಣಕುಂಡಲ ಅಂದರೆ ಕಿವಿ, ಈ ಒಂದು ಮತ್ತು
ಕಂಠ ಪ್ರದೇಶ, ಕಂಠ ಜಾಗದಲ್ಲಿ ಅಂದರೆ ಗಂಟ್ಲು, ಈ ಜಾಗಕ್ಕೆ ಏನಾದ್ರು ತಂತ್ರ ಪ್ರಯೋಗ ಮಾಡಿದರೆ ಆ ಪ್ರಯೋಗಗಳನ್ನೆಲ್ಲ ನಿವಾರಣೆ ಮಾಡಲಿಕ್ಕೆ ಈ ನಾರಸಿಂಹ ಪ್ರತ್ಯಂಗಿರವನ್ನು ಮುದ್ರೆಯನ್ನು ಧಾರಣೆ ಮಾಡಬೇಕು. ಶಾಸ್ತ್ರದಲ್ಲಿ ತಂತ್ರಸಾರದಲ್ಲಿ ಏನು ವಿಶೇಷವಾದ ಮಂತ್ರ ಇದೆ ಅಂದರೆ, ಓಂ ಹ್ರೀಂ ಕೃಷ್ಣವಾಸಸೆ ನಾರಸಿಂಹವದನೆ ಮಹಾಭೈರವಿ ವಿದ್ಯುಜ್ವಾಲಾ ಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಕ್ಷೋಂ ಓಂ ಸ್ವಾಹ. ಓಂ ಹ್ರೀಂ ಕೃಷ್ಣವಾಸಸೆ ನಾರಸಿಂಹವದನೆ ಮಹಾಭೈರವಿ ವಿದ್ಯುಜ್ವಾಲಾ ಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಕ್ಷೋಂ ಓಂ ಸ್ವಾಹ. ಓಂ ಹ್ರೀಂ ಕೃಷ್ಣವಾಸಸೆ ನಾರಸಿಂಹವದನೆ ಮಹಾಭೈರವಿ ವಿದ್ಯುಜ್ವಾಲಾ ಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಕ್ಷೋಂ ಓಂ ಸ್ವಾಹ ಅಂಥೇಳಿ ಈ ನಾರಸಿಂಹ ಪ್ರತ್ಯಂಗಿರ ಮುದ್ರಾ ಮತ್ತು ಮಂತ್ರ. ಓಂ ಹ್ರೀಂ ಕೃಷ್ಣವಾಸಸೆ, ಓಂ ಹ್ರೀಂ ಕೃಷ್ಣವಾಸಸೆ, ಕೃಷ್ಣ ಅಂದರೆ ಕಪ್ಪು ಬಣ್ಣದಲ್ಲಿ ವಾಸ ಮಾಡುವಂಥವಳು. ನಾರಸಿಂಹವದನೆ, ನರಸಿಂಹರನ್ನೇ ವದನೆ ಮಾಡಿದವಳು. ಮಹಾಭೈರವಿ, ಮಹಾಭೈರವಿ ಅಂದರೆ ಭೈರವಿಯ ಸ್ವರೂಪ ಹೊಂದಿರತಕ್ಕಂಥವಳು. ವಿದ್ಯುಜ್ವಾಲಾ ಜಿಹ್ವೆ, ಅವಳ ನಾಲಿಗೆ, ಪ್ರತ್ಯಂಗಿರ ನಾಲಿಗೆ ಒಂದು ಬರೀ ಬೆಂಕಿಲೇ ಇದೆಯಂತೆ. ನಮಗೆ ನರಮಾಂಸದಲ್ಲಿ ನಾಲಿಗೆ ಇದ್ದರೆ ಆ ದೇವಿ ನಾಲಿಗೆ ಬರೀ ಬೆಂಕಿ ಅಂತೆ. ಆ ನಾಲಿಗೆ ಚಾಚಿದ್ರೆ ಸಾಕು ಬೆಂಕಿ ಈಚೆ ಬರುತ್ತಂತೆ. ಅಂದರೆ ನಾಲಿಗೆ ಪೂರ್ತಿ ಬೆಂಕಿ. ಜಿಹ್ವಾ ಅಂದರೆ ನಾಲಿಗೆ. ವಿದ್ಯುಜ್ವಾಲಾ ಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಕ್ಷೋಂ ಓಂ ಸ್ವಾಹ ಅಂಥೇಳಿ ಈ ಮಂತ್ರ, ಈ ಮುದ್ರೆಗೆ. ಇದು ತುಂಬ ದೊಡ್ಡದಾಯಿತು. ಇದೆಲ್ಲ ಗುರುಮುಖೇನ ಕಲಿಬೇಕು. ಯಾಕೆಂದರೆ ಇವೆಲ್ಲ ತಂತ್ರ ಮಂತ್ರಗಳು. ಇದನ್ನು ಸುಮ್ಮನೆ ನಾವು ಕಲಿತು ಪ್ರಯೋಗ ಮಾಡೋದಲ್ಲ. ಅಪ್ಪಿತಪ್ಪಿ ಆ ದೇವಿಗೆ ನಾವು ಸರಿಯಾಗಿ ಆಕೆ ಮನಸ್ಫೂರ್ತಿಯಾಗಿ ನಾವು ಸಿದ್ಧಿ ಮಾಡಿಕೊಂಡು ಪ್ರಯೋಗ ಮಾಡಲಿಲ್ಲ ಅಂದರೆ ನಮಗೆ ರಿವರ್ಸ್ ಆಗುವಂಥ ಸಾಧ್ಯತೆ ಉಂಟು ಈ ಒಂದು ವಿಶೇಷವಾದಂಥ ಪ್ರತ್ಯಂಗಿರ ಮಂತ್ರಗಳು. ಆದ್ದರಿಂದ ಓಂ ಆಂ ಹ್ರೀಂ ಕ್ರೋಂ ಪ್ರತ್ಯಂಗಿರಾಯೈ ನಮಃ. ಓಂ ಆಂ ಹ್ರೀಂ ಕ್ರೋಂ ಪ್ರತ್ಯಂಗಿರಾಯೈ ನಮಃ. ಓಂ ಆಂ ಹ್ರೀಂ ಕ್ರೋಂ ಪ್ರತ್ಯಂಗಿರಾಯೈ ನಮಃ. ಆಂ ಹ್ರೀಂ ಕ್ರೋಂ ಎಲ್ಲ ದೇವತೆಗಳಿಗೂ ಒಂದೇ ಬೀಜ ಮಂತ್ರ. ಆದರೆ ಆಂ ಹ್ರೀಂ ಕ್ರೋಂ ಅನ್ನೋ ಈ ಬೀಜ ಮಂತ್ರ ಈ ಪ್ರತ್ಯಂಗಿರ ದೇವಿ ಉಸಿರಾಟದಲ್ಲಿ ಬರುವಂಥ ಶಬ್ದದಂತೆ. ಆದ್ದರಿಂದ ಆಂ ಹ್ರೀಂ ಕ್ರೋಂ ಘಂಟಾನಾದ, ಡಕ್ಕ ಅಂದರೆ ಡಮರುಗದ ಶಬ್ದ, ಮತ್ತು ಈ ಟಮಟೆಗಳು ನುಡಿಸ್ತಾರಲ್ಲ ಆ ವಾದ್ಯ ಈ ಶಬ್ದದಲ್ಲಿದೆಯಂತೆ. ದೇವಿ ಸ್ಮಶಾನದಿಂದ ಪುರಪ್ರವೇಶ ಮಾಡಬೇಕಾದ್ರೆ ಈ ಶಬ್ದಗಳು ಕೇಳುತ್ತಂತೆ. ಈಗಲೂ ಕೂಡ ಯಾರು ಈ ಪ್ರತ್ಯಂಗಿರ ಸಿದ್ಧಿ ಮಾಡ್ಕೊಳ್ತಾರೋ ಅವರಿಗೆ ಪ್ರತ್ಯಂಗಿರ ದೇವತೆ ಅವ್ರ ಮನೆ ಬರ್ತಾ ಇದ್ದಾಳೆ ಅಂದರೆ ಈ 3 ಶಬ್ದ ಕೇಳುತ್ತಂತೆ. ಆದ್ದರಿಂದ ಈ ವಿಶೇಷವಾದಂಥ ಮಂತ್ರದಲ್ಲಿ ನಾರಸಿಂಹರ ಶಕ್ತಿ. ನಾರಸಿಂಹವದನೆ ಮಹಾಭೈರವಿ ವಿದ್ಯುಜ್ವಾಲಾ ಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಕ್ಷೋಂ ಓಂ ಸ್ವ ಅಂಥೇಳಿ ಈ ಮಂತ್ರ ಜಪ ಮಾಡಿದ್ರೆ ಅಥವಾ ಈ ಮಂತ್ರ ಮುಖೇನ ಹೋಮ ಮಾಡಿಬಿಟ್ರೆ ಮಹಾಭೈರವಿ ತಂತ್ರವನ್ನು ಉಪಯೋಗಿಸಿ ತಂತ್ರ ಮಾಟಗಳನ್ನು ಮಾಡಿಸಿದ್ರೆ ಅಂತರು ವಾಪಸ್ ಹೊಟ್ಟೋಗ್ಬಿಡ್ತಾರೆ, ರಿವರ್ಸ್ ಆಗಿಬಿಡುತ್ತೆ. ಇದು ನರಸಿಂಹರಿಗೆ ಈ ಥರ ಹೇಳಿದ್ರೆ ಅವರು ಅಯ್ಯೋ ನನ್ನ ಭಕ್ತ ಚೆನ್ನಾಗಿದ್ರೆ ಸಾಕು, ಮಾಡಿದವನು ಹೆಂಗಾರು ಹಾಳಾಗೋಗ್ಲಿ ಅವನು ಅನುಭವಿಸ್ತಾನೆ ಅಂತ ನರಸಿಂಹರು ಬಿಟ್ಬಿಟ್ರೆ ಈ ಪ್ರತ್ಯಂಗಿರಂಗಲ್ಲ. ಯಾರು ನನ್ನ ಭಕ್ತರಿಗೆ ENT ಸಂಬಂಧಪಟ್ಟಂಥದ್ದು, ಹಣೆಗೆ ಸಂಬಂಧಪಟ್ಟಂಥದ್ದು, ತಲೆಗೆ ಸಂಬಂಧಪಟ್ಟಂಥದ್ದು, ಗಂಟ್ಲು, ಅನ್ನನಾಳಕ್ಕೆ, ಧ್ವನಿಪಟ್ಟಿಗೆ ಏನಾದ್ರು ಮಹಾಭೈರವಿ ತಂತ್ರ ಪ್ರಯೋಗವನ್ನು ಮಾಡಿಬಿಟ್ಟಿದ್ರೆ ಈ ಪೂಜೆ, ಈ ಮಂತ್ರ ಜಪ ಹೋಮ ಮಾಡಿದ್ದ ತಕ್ಷಣದಲ್ಲೇ ಯಾರು ಮಾಡಿರೋ ಅವರಿಂದ ಓಡೋಗ್ತಾಳಂತೆ ಈ ಪ್ರತ್ಯಂಗಿರ ದೇವಿ ತಾಯಿ. ಓಡೋಗಿ ನೋಡಿ ನನ್ನ ಪೂಜೆ ಮಾಡಿ ಆರಾಧನೆ ಮಾಡಿ ನನಗೆ ಸೇವೆ ಮಾಡ್ತಿದ್ದಾರೆ, ನೀನೇ ತಾನೇ ಮಾಡಿದ್ದು ಅಂತೇಳಿ ಆಕೆ ಸಂಹಾರ ಮಾಡ್ತದೆ, ಹೆಣ್ಣಾಗಲಿ ಗಂಡಾಗಲಿ. ಅದಕ್ಕೆ ಮಂತ್ರ ಪ್ರಯೋಗನೂ ಮಾಡೋದು ಬೇಡ, ಮಾಟ ಕೂಟನೂ ಬೇಡ, ಇವೆಲ್ಲ ಬೇಕಾಗಿತ್ತು ನಮಗೆ ಬೇಡ. ಅದರಿಂದ ನಾವು ಯಾರ ಮೇಲೂ ಮಂತ್ರತಂತ್ರ ಮಾಡೋದು ಬೇಡ. ಆ ದೇವಿ ಬಂದು ನಮ್ಮ ಓಡಿಸ್ಕೊಂಬಂದು ನಮ್ಮ ಶಿಕ್ಷೆ ಕೊಡೋದು ಬೇಡ. ಈ ಮಂತ್ರ ಪ್ರಯೋಗ ನಾನು ಯಾರಿಗೆ ವ್ಯಾನಿಟಿ ಬ್ಯಾಗ್ ತೊಗೊಂಡೋಗಿ ಮಂತ್ರ ಪ್ರಯೋಗ ಮಾಡಿದರು ಅಂತ ಹೇಳಿದಲ್ಲ ಅವ್ರಿಗೆ ಇದನ್ನು ಹೇಳಿಕೊಟ್ಟು ನಾನು ಮಂತ್ರ ಹಾಕಿ ಒಂದ್ಸಲ ಪ್ರತ್ಯಂಗಿರ ಹೋಮ ಮಾಡಿದ್ದಕ್ಕೆ ಯಾವ ವ್ಯಕ್ತಿ ಆಕೆಗೆ ಮಂತ್ರ ಪ್ರಯೋಗ ಮಾಡಿಸಿದ್ನೋ ಮಹಾಭೈರವಿ ಮಂತ್ರ ಪ್ರಯೋಗ ಅವನು ಮತ್ತು ಯಾವ ಮಂತ್ರವಾದಿ ಮಾಡಿದನೋ ಅವನು ಪೂರ್ತಿ ಧ್ವನಿಸ್ತಂಭನ ಆಗೋಯ್ತು. ಈಗಲೂ ಕೂಡ ಆ ವ್ಯಕ್ತಿ ಇದ್ದಾರೆ. ಕೊನೆಗೆ ಬಂದು ಆಕೆಗೆ ಕಾಲಿಗೆ ಬಿದ್ದು ತಪ್ಪಾಯಿತು, ನಾನು ನಿಮಗೆ ಮಾಟ ಮಾಡಿಸಿದ್ದೆ, ನಿಮಗೆ ಇದೆಲ್ಲ ಆಗೋಗ್ಲಿ ಅಂತೇಳಿ ಸುಮಾರು ಒಂದು 45,000 ರೂಪಾಯಿ ಖರ್ಚು ಮಾಡಿ ಈಗ ನನ್ನ ಗಂಟ್ಲು ಹೋಗಿದೆ, ನನಗೆ ನೀವೇ ಕಾಪಾಡಬೇಕು ಅಂತ ಬಂದು ಕೇಳ್ಕೊಂಡಂತೆ. ನೋಡಿ ದೇವಿ ಯಾವ ರೀತಿ ಶತ್ರುನಾಶ ಮಾಡೋದ್ರ ಜೊತೆಗೆ ಶತ್ರುನ ಕ್ಷಮೆ ಕೇಳೋಗಿ ಮಾಡ್ತಂತೆ. ಅಂಥ ಧರ್ಮದೇವತೆ ಶ್ರೀ ಪ್ರತ್ಯಂಗಿರಾದೇವಿ. ಆದ್ದರಿಂದ ನಾವು ಪ್ರತಿನಿತ್ಯ ದೇವಿನ ಪ್ರಾರ್ಥನೆ ಮಾಡಬೇಕು. ನಾವು ಯಾರಿಗೂ ದೇವಿ ಹತ್ರ ಕೇಳಿಬಿಟ್ಟು ಅವ್ನಿಗೆ ಹಂಗಾಗೋಗ್ಲಿ ಹಿಂಗಾಗೋಗ್ಲಿ ಅವ್ನು ಸತ್ತೋಗೋಗಿ ಮಾಡಮ್ಮ, ಅವ್ನ ಕೈ ಕಾಲು ಸೇದೋಗೋಗಿ ಮಾಡಮ್ಮ ಅಂತ ನಾವು ಕೇಳ್ಕೊಳ್ಬಾರ್ದು. ಯಾಕೆಂದರೆ ಪ್ರತ್ಯಂಗಿರ ಧರ್ಮದೇವತೆ.
ಇವನು ಕೇಳೋದ್ರಲ್ಲಿ ಅರ್ಥ ಇದೆಯಾ, ನಿಜವಾಗ್ಲೂ ಇವನಿಗೆ ಶತ್ರು ಬಾಧೆ ಇದೆಯಾ, ನಿಜವಾಗ್ಲೂ ಇವನಿಗೆ ರೋಗ ಇದೆಯಾ, ನಿಜವಾಗ್ಲೂ ಇವನು ಹೇಳೋದ್ರಲ್ಲಿ ಅರ್ಥ ಇದೆಯಾ ಅಂತ ಧರ್ಮವಾಗಿ ಆಧಾರವಾಗಿ ಇಟ್ಕೊಂಡು ದೇವಿ ಯೋಚನೆ ಮಾಡಿ ಆಮೇಲೆ ರಿಯಾಕ್ಟ್ ಮಾಡ್ತಾರಂತೆ. ಸುಮ್ಮನೆ ನಾವು ಯಾವನಿಗೂ ಹೊಟ್ಟೆಗೆ ಮೇಲೆ ಅವನಿಗೆ ಮಂತ್ರ ಪ್ರಯೋಗ ಮಾಡೋದಂದರೆ ಅದೇ ನಮಗೆ ರಿವರ್ಸ್ ಮಾಡಿಬಿಡ್ತಾರಂತೆ. ಯಾಕೆಂದರೆ ಆ ದೇವಿಗೆ ಶಾಂತಿ ಅನ್ನೋದೇ ಗೊತ್ತಿಲ್ಲ, ಪ್ರತ್ಯಂಗಿರ ದೇವಿಗೆ ನಗು ಅನ್ನೋದೇ ಗೊತ್ತಿಲ್ಲ. ನಾಲ್ಗೆಲೂ ಬೆಂಕಿ, ಶರೀರ ಪೂರ್ತಿ ಬೆಂಕಿ, ಕ್ರೂರತನ, ಉಗ್ರತನ, ಯಾವಾಗಲೂ ಜಗತ್ತಿನಲ್ಲಿ ರೌದ್ರವಾಗಿ ಬದುಕುವಂಥ ಏಕೈಕ ದೇವತೆ ಈ ಪ್ರತ್ಯಂಗಿರ. ದುರ್ಗಿಗೆ ನಮಸ್ಕಾರ ಮಾಡೋರು ಶಾಂತಿ ಆಗಿಬಿಡ್ತಾರಂತೆ, ಕಾಳಿಗೆ ನಮಸ್ಕಾರ ಮಾಡಿದ್ರೆ ಶಾಂತಿ ಆಗ್ತಾರಂತೆ. ಆದರೆ ಈ ಪ್ರತ್ಯಂಗಿರ ದೇವಿಗೆ ಶಾಂತಿ ಅನ್ನೋದೇ ಗೊತ್ತಿಲ್ಲ. ಯಾಕೊತ್ತ ಧರ್ಮವನ್ನು ತುಲನೆ ಮಾಡ್ತಾರೆ, ಸರಿಯೋ ತಪ್ಪತ್ತು ಯೋಚನೆ ಮಾಡ್ತಾರೆ. ಈ ಭಕ್ತನಿಗೆ ಅನ್ಯಾಯ ಆಗಿದೆಯಾ, ನಾನು ಅವನ್ನ ಕಾಪಾಡ್ತೀನಿ. ಭಕ್ತ ಅನ್ಯಾಯ ಆಗಿಲ್ಲ, ಬೇಕು ಅಂತ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸ್ತಾನ ಅಂದರೆ ಆ ಭಕ್ತನಿಗೆ ಸಂಹಾರ ಮಾಡಿಬಿಡ್ತಾರಂತೆ. ಇದು ನಾ ಕಂಡಂಥ ಒಂದು ಅನುಭವ. ಆದ್ದರಿಂದ ಈ ಮಂತ್ರ ಪ್ರಯೋಗ ಭಾಳ ಹುಷಾರಾಗಿ ಪ್ರಯೋಗ ಮಾಡಬೇಕು, ಭಾಳ ಹುಷಾರಾಗಿರ್ಬೇಕು. ನಿಜವಾದ ಶತ್ರು ಆದರೆ ಮಾತ್ರ ನಾವು ಇದನ್ನು ಪ್ರಯೋಗ ಮಾಡಬೇಕು. ಏನೂ ಆಗಲಿಲ್ಲ ಅಂದರೆ ನಾವು ದಿನನಿತ್ಯ ಆ ನಾರಸಿಂಹ ಪ್ರತ್ಯಂಗಿರ ಜಪ ಮಾಡಿದ್ದೇ ಆದರೆ ನರಸಿಂಹರೂ ಆಶೀರ್ವಾದ ಆಗುತ್ತೆ, ಪ್ರತ್ಯಂಗಿರರೂ ಆಶೀರ್ವಾದ ಆಗುತ್ತೆ. ಓಂ ಆಂ ಹ್ರೀಂ ಕ್ರೋಂ ಪ್ರತ್ಯಂಗಿರಾಯೈ ನಮಃ. ಓಂ ಆಂ ಹ್ರೀಂ ಕ್ರೋಂ ಪ್ರತ್ಯಂಗಿರಾಯೈ ನಮಃ. ಓಂ ಆಂ ಹ್ರೀಂ ಕ್ರೋಂ ಪ್ರತ್ಯಂಗಿರಾಯೈ ನಮಃ ಅಂತ ಈ ಜಪವನ್ನು ಮಾಡ್ತಿದ್ರೆ ಮಹಾಭೈರವಿ ತಂತ್ರ ಪ್ರಯೋಗ ಜಾತಕದಲ್ಲಾಗಿದ್ದರೆ ಆ ದೋಷ ನಿವಾರಣೆ ಮಾಡ್ತಾರೆ. ಮಹಾಭೈರವಿಗಿಂತಲೂ ಸ್ಟ್ರಾಂಗ್ ಆಗಿರುವಂಥ ಪ್ರತ್ಯಂಗಿರಾದೇವಿ. ಆದ್ದರಿಂದ ನಾನೆಲ್ಲರೂ ಕಳಿಕಳಿಯಾಗಿ ಕೇಳೋದಿಷ್ಟೇ, ಯಾವುದೇ ಕಾರಣಕ್ಕೂ ನಾವು ಕೆಟ್ಟದ್ದು ಬಯಸಬಾರ್ದು. ನಾವು ಇವತ್ತೇನಾದ್ರು ಕೆಟ್ಟದ್ದು ಬಯಸಿದ್ದೇ ಆದರೆ ಆ ಕೆಟ್ಟದ್ದು ಮತ್ತೆ ನಮಗೆ ತಿರುಗಿಸ್ಬಿಟ್ಟ ಅಂದರೆ ನಮಗೆ ತಡ್ಕೊಳ್ಳೋಕೆ ಶಕ್ತಿ ಇಲ್ಲ. ಯಾಕೆಂದರೆ ನಾವು ಕೆಟ್ಟದ್ದು ಮಾಡೋದು ಗೊತ್ತೇವಿನ ಅದನ್ನು ಸರಿಪಡಿಸ್ಕೊಳ್ಳೋ ಯೋಗ್ಯತೆ, ಜ್ಞಾನ, ಆ ಸ್ಕಿಲ್ಸು, ಆ ವಿದ್ಯೆ, ಆ ಒಂದು ಶಕ್ತಿ ನಾವು ಕಳ್ಕೊಂಡ್ಬಿಟ್ಟಿರ್ತೀವಿ. ಯಾಕೊತ್ತಾ, ಒಬ್ರಿಗೆ ಯಾವಾಗ ಕೆಟ್ಟದ್ದು ನಾವು ಮಾಡಿಸ್ತೀವೋ ನಮ್ಮನ್ನು ಒಳ್ಳೆದೆಲ್ಲ ಪುಣ್ಯ ಕೆಲಸ ಮಾಡಿದ್ದೆಲ್ಲ ಅರ್ಥ ಆಗಿಬಿಡ್ತದೆ. ಈಗ ಒಬ್ಬ ವ್ಯಕ್ತಿ ಎಲ್ರಿಗೂ ಮಾಟ ಮಾಡಿಸ್ತಿದ್ದ, ಮಾಟ ಮಾಡಿಸೋದು ತೃಪ್ತಿ ಶ್ರೀನಿವಾಸರಿಗೆ ಹೋಗಿ ಉಂಡಿಗೂ ದುಡ್ಡು ಹಾಕ್ತಿದ್ದ. ಆ ಯಾತ್ರೆ, ಈ ಯಾತ್ರೆ, ಆ ನದಿ ಸ್ನಾನ, ಈ ನದಿ ಸ್ನಾನ, ಆ ದೇವಸ್ಥಾನ ಕಟ್ಟಕ್ಕೆ ದುಡ್ಡು ಕೊಡೋದು, ಅದು ಮಾಡೋದು, ಎಲ್ಲ ಧರ್ಮ ಸೇವೆ ಮಾಡ್ತಿದ್ದ. ಆದರೆ ಹಿಂದ್ಗಡೆಯಿಂದ ಮಂತ್ರತಂತ್ರ ಮಾಡಿಸ್ತಾ ಇದ್ದ, ಇವನು ಎಲೆಕ್ಷನಲ್ಲಿ ಗೆಲ್ಲಬಾರ್ದು, ನಾನೇ ಗೆಲ್ಲಬೇಕು ಅಂಥೇಳಿ. ಒಮ್ಮೆ ಈ ಕಡೆ ಎಲ್ಲ ಹೋಗಿ ಪುಣ್ಯ ಕೆಲಸ ಮಾಡೋದು, ಈ ಕಡೆ ಮಂತ್ರತಂತ್ರ ಮಾಡಿಸೋದು. ಯಾವಾಗ ಈ ಮಂತ್ರತಂತ್ರ ಮಾಡ್ಸೋಕೋದ್ನೋ ಅವ್ನು ಗಳಿಸಿದಂಥ ಪುಣ್ಯ ಎಲ್ಲ ಅರ್ಥ ಆಗೋಯ್ತು, ಗ್ರೌಂಡ್ ಆಗೋಯ್ತು, ಕಳ್ಕೊಂಬಿಟ್ರು. ಆದ್ದರಿಂದ ನಾವು ಎಷ್ಟು ಪುಣ್ಯದ ಕೆಲಸ ಮಾಡ್ತೀವೋ ಅದನ್ನು ಕಾಪಾಡ್ಕೋಬೇಕು ಅಂದರೆ ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸಬಾರ್ದು. ಯಾವಾಗ ನಾವು ಇನ್ನೊಬ್ಬರು ಕೆಟ್ಟದ್ದು ಬಯಸ್ತೀವೋ, ಇಷ್ಟು ದಿವಸ ಜಪ ತಪ ಹೋಮ ಮಾಡಿದ್ದು ನಾವೇನು ಮಾಡಿರ್ತೀವೋ ಅದು ನಮ್ಗೆ ಗೊತ್ತಿಲ್ಲದಂಗೆ ಅರ್ಥ ಆಗಿಬಿಡುತ್ತೆ, ಕಳ್ಕೊಂಬಿಡ್ತೀವಿ. ಯಾವಾಗ ನಮ್ಮ ಪುಣ್ಯ ಕಳ್ಕೊಂಬಿಟ್ವೋ ಇಲ್ಲೆಲ್ಲ ಬಂಗ್ ಬರುತ್ತೆ, ಕೈಕಾಲೆಲ್ಲ ನಡಗಕ್ಕೆ ಶುರುವಾಗುತ್ತೆ, ತೊದಲು ಬರುತ್ತೆ, ಮತ್ತು ನಿದ್ದೆ ಜಾಸ್ತಿ ಆಗುತ್ತೆ, ಆಕಳಿಕೆ ಜಾಸ್ತಿ ಆಗುತ್ತೆ. ಯಾವಾಗಲೂ ನಾವು ಮಲ್ಕೊಂಡೇ ಇರಬೇಕು ಅನಿಸುತ್ತೆ. ಮನೆ ಬಿಟ್ಟು ಕೆಲಸಕ್ಕೆ ಹೋಗ್ಬೇಕು ಅನ್ನೋ ಆಸಕ್ತಿ ಇಲ್ಲ, ತಿನ್ನೋದ್ರಲ್ಲಿ ಆಸಕ್ತಿ ಕಳ್ಕೊಂಡ್ಬಿಡ್ತೀವಿ. ಕಾರಣ ಪುಣ್ಯನ ನಮ್ಮ ಜಾತಿಯಲ್ಲಿ ಕಳ್ಕೊಂಡಾಗ ಆಗ ನಮಗೂ ಪ್ರಾಣಿಗೂ ವ್ಯತ್ಯಾಸವೇ ಇರೋದಿಲ್ಲ. ಆದ್ದರಿಂದ ನಾವು ಪ್ರತಿನಿತ್ಯವೂ ಯಾರಿಗೂ ಕೆಟ್ಟದ್ದನ್ನು ಬಯಸಬಾರ್ದು. ನಾವು ಯಾವಾಗ ಕೆಟ್ಟದ್ದು ಬಯಸ್ತೀವೋ, ಈ ವರ್ಷ ಮಾಡಿದ ಪೂಜಾ ಫಲನೋ ಅಥವಾ 6 ತಿಂಗಳೇ ಮಾಡಿದ ಯಜ್ಞದ ಫಲವೋ ಅಥವಾ ಮೊನ್ನೆ ದಾನ ಕೊಟ್ಟಿದ್ದ ಫಲವೋ ಎಲ್ಲ ಕಳ್ಕೊಂಡ್ಬಿಡ್ತೀವಿ. ಅದರಿಂದ ನಾವು ಮಾಡಿದ ಪುಣ್ಯ ನಮ್ಮಲ್ಲೇ ಇರಬೇಕು, ನಮ್ಮ ಜೊತೆಲೇ ಆ ಪುಣ್ಯ ನಮ್ಮ ಜೊತೆ ಬರಬೇಕು ಅನ್ನೋದಾಗಿದ್ದರೆ ಇನ್ನೊಬ್ಬರಿಗೆ ಮಂತ್ರತಂತ್ರ ಮಾಟ ಕೂಟಗಳು ಮಾಡಿಸ್ಬಾರ್ದು, ಇನ್ನೊಬ್ಬರನ್ನ ನಾವು ಕೆಟ್ಟದಾಗಿ ನೋಡಬಾರ್ದು. ಆಗ ನಮ್ಮ ಪುಣ್ಯ ಡಬಲ್ ಆಗುತ್ತೆ, ಅಧಿಕವಾಗುತ್ತೆ, ಅಕ್ಷಯವಾಗುತ್ತೆ. ಆದ್ದರಿಂದ ನಾನೆಲ್ಲರೂ ಕೇಳೋದಿಷ್ಟೇ, ನಾವು ಎಷ್ಟೇ ಕಷ್ಟಪಟ್ಟರೂ ಕೂಡ ಒಂದಿನ ಈ ದೇಹ ಬಿಡಬೇಕು, ಎಷ್ಟೇ ಸುಖವಾಗಿದ್ರೂ ಕೂಡ ಈ ದೇಹ ಬಿಟ್ಟು ಹೋಗಬೇಕು. ಆದ್ದರಿಂದ ಕಷ್ಟದಲ್ಲೇ ಭಗವಂತನ ದರ್ಶನ ಮಾಡೋಣ, ಸುಖದಲ್ಲಿ ಭಗವಂತ ದರ್ಶನ ಕೊಡೋದಿಲ್ಲ. ಆದ್ದರಿಂದ ನನಗೆ ಆ ಕಷ್ಟ ಇದೆ, ನಮ್ಗೆ ಆ ಮನೆ ಸರಿ ಇಲ್ಲ, ನನಗೆ ಶತ್ರು ಬಾಧೆ ಇದೆ, ಹಾಗೆ ಅಂತ ಎಲ್ಲರೂ ಹೇಳ್ತಾರೆ. ಆದರೆ ನಾನು ಕೇಳೋದಿಷ್ಟೇ, ಸದಾ ಪ್ರತ್ಯಂಗಿರ ಜಪ ಮಾಡಿ. ಗುರುಜಿ, ಹುಬ್ಬಳ್ಳಿಯಿಂದ ಜಯಶ್ರೀ ಪಾಟೀಲ್ ಅವರು ಪತ್ರವನ್ನ ಬರ್ತಿದ್ದಾರೆ. 92ನೇ ಇಸ್ವಿಯಲ್ಲಿ ಮದುವೆ ಆಗಿದೆ, 2 ಮಕ್ಕಳು ಕೂಡ ಇದ್ದಾರೆ. ಆದರೆ ಪತಿಯನ್ನ ನಾನು ಕಳ್ಕೊಂಡಿದ್ದೀನಿ 2013ನೇ ಇಸ್ವಿಯಲ್ಲಿ ಅಂತ ಹೇಳಿದ್ದಾರೆ. ನಾನು ನಮ್ಮ ಮನೆಯವರು ಮೊದಲಿನಿಂದಲೂ ಕೂಡ ಮನೆಯಿಂದ ಹೊರಗಾಕಿದ್ರು ನಮ್ಮ ಇನ್ಲಾಸ್ ಅವರು. ಯಾಕಂದ್ರೆ ಒಂದು ದೊಡ್ಡ ಪ್ರಾಪರ್ಟಿ ಇಶ್ಯೂ ಆಗಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಇಬ್ರು ನಾವು ಪ್ರತ್ಯೇಕವಾಗಿ ಹೊರಗೆ ಬಂದು ಸಂಸಾರ ಕಟ್ಕೊಂಡಿದ್ವಿ ಅಂತ ತಿಳಿಸ್ತಿದ್ದಾರೆ. ಈಗ ಮನೆಯವರು ಕೂಡ ಇಲ್ಲ, ಮಕ್ಕಳಿದ್ದಾರೆ, ಅವ್ರ ಜೊತೆ ಜೀವನ ಮಾಡಬೇಕಾದಂಥ ಪರಿಸ್ಥಿತಿ ಬಂತೆ. ಆದರೆ ತಂದೆ ಅಂದರೆ ಮಾವನವರು ನಮಗೆ ಯಾವುದೇ ರೀತಿಯಾದಂಥ ಶೇರ್ ಕೊಡೋಕ್ಕೆ ರೆಡಿ ಇಲ್ಲ ಪ್ರಾಪರ್ಟಿಯಲ್ಲಿ ಅಂತ ಕೇಳ್ತಾ ಇದ್ದಾರೆ. ನಾವು ಹೇಗೆ ಜೀವನ ಮಾಡಬೇಕು? ಪ್ರತಿನಿತ್ಯವೂ ಮಕ್ಕಳನ್ನ ಕೂಡಿಸ್ಕೊಂಡು ಅಳೋದಾಗಿದೆ ನನ್ನ ಜೀವನ, ಯಾಕಾಗಿ ಈ ರೀತಿ ಆಗ್ತಿದೆ, ಮತ್ತು ಇದಕ್ಕೆ ಯಾವುದಾದ್ರೂ ಪರಿಹಾರ ಇದ್ರೆ ದಯವಿಟ್ಟು ಸೂಚಿಸಿ ಅಂತ ಕೇಳ್ತಿದ್ದಾರೆ. ಇದು ಆರೋಗ್ಯ ಸಮಸ್ಯೆ ಅಲ್ಲ, ಪ್ರಾಪರ್ಟಿ ವಿಷಯ, ಆಸ್ತಿ ವಿಷಯ. ಆದರೂ ಕೂಡ ನನಗೆ ತಿಳಿದಂಥ ಒಂದು ಸಜೆಷನ್ನ ನಾನು ನಿಮ್ಗೆ ಕೊಡ್ತೀನಿ. ನಿಮ್ಮ ಯಜಮಾನರಿಲ್ಲ, ಮಕ್ಕಳಿದ್ದಾರೆ, ಯಜಮಾನ ತೀರ್ಕೊಂಡ ನಂತರ ನಿಮ್ಮ ಅತ್ತೆ ಮಾವದು ನಿಮಗೆ ಪಾಲು ಕೊಟ್ಟಿಲ್ಲ, ಆಸ್ತಿ ಕೊಟ್ಟಿಲ್ಲ, ಜೀವನ ನಡೆಸೋದು ತುಂಬ ತೊಂದರೆ ಆಗ್ತಿದೆ ಅಂತ ಬರ್ಕೊಂಡಿದ್ದೀರ.
ಆಗಲಿ ಇದಕ್ಕೆಲ್ಲ ನಮ್ಮಲ್ಲೂ ಕೂಡ ಒಂದು ಜಾತಕ ದೋಷ ಅಂತ ಇರುತ್ತದೆ. ಪೂರ್ವಜನ್ಮದ ಕರ್ಮ ನಮಗೆ ಯಾವ ಸುಖ ಅನುಭವಿಸೋಕೆ ಬಿಡೋದಿಲ್ಲ. ನನ್ನ ಒಂದು ಸಜೆಷನ್ ಏನಂದರೆ, ಈ ಕುಬೇರ ಮುದ್ರೆಯನ್ನು ಧಾರಣೆ ಮಾಡಿ ಮತ್ತು ನಿಮ್ಮ ಗಂಡನ ಮನೆಯ ಕುಲದೇವರು ಯಾರು ಪತ್ತೆ ಹಚ್ಚಿ, ನಿಮ್ಮ ಗಂಡನ ಮನೆಯ ಕುಲದೇವರನ್ನು ಪತ್ತೆ ಹಚ್ಚಿ ಆ ದೇವಿಯರ ಸೇವೆ ಮಾಡಿ. ಆ ಕುಲದೇವ ಗಂಡದೇವರು ಅದು ಶ್ರೀನಿವಾಸ ಆಗಿರ್ಬೋದು, ನರಸಿಂಹ ಆಗಿರ್ಬೋದು, ರಾಮ ಆಗಿರ್ಬೋದು, ಆಂಜನೇಯ ಆಗಿರ್ಬೋದು, ಅಥವಾ ಕಾಳಭೈರವ, ಯಾವ ದೇವರು ಅದನ್ನು ಪತ್ತೆ ಹಚ್ಚಿ ಆ ಕುಲದೇವರ ದರ್ಶನ ಮಾಡಿ, ನೀವು ಹೇಗೆ ನನ್ನ ಹತ್ರ ಪತ್ರ ಬರೆದು ಹೇಳ್ಕೊಂಡಿದ್ದಾರೋ ಅದೇ ರೀತಿ ಕುಲದೇವರ ಮುಂದೆ ನಿಂತು ಪ್ರಾರ್ಥನೆ ಮಾಡಿ, ನಿಮಗೆ ಎಷ್ಟು ವಯಸ್ಸಿದೆಯೋ ಅಷ್ಟು ವಯಸ್ಸಿನಷ್ಟು ಪ್ರದಕ್ಷಿಣೆ ನಮಸ್ಕಾರ ಮಾಡಿ ಕುಲದೇವರನಿಗೆ ನೀವು ಪ್ರಾರ್ಥನೆ ಮಾಡ್ಕೊಂಡು ಬಂದರೆ ನಿಮ್ಮ ಅತ್ತೆ ಮಾವಂದರಲ್ಲಿ ಮನಸ್ಸು ಬದಲಾವಣೆ ಆಗಿ ನಿಮಗೆ ಆಸ್ತಿ ಹಂಚೋ ಯೋಗ ಒಂದು ಪ್ರಾಪ್ತಿಯಾಗ್ತದೆ. 1. 2, ಆ ಕುಲದೇವರ ಮುಂದೆ ನೀವು ಹೋಗಿದಾಗ ಕುಬೇರ ಮುದ್ದೆ ಧಾರಣೆ ಮಾಡಬೇಕು. ಕುಬೇರ ಮುದ್ದೆ ಧಾರಣೆ ಮಾಡಿ ಈ ರೀತಿ ನೋಡಿ, ಈ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನು ಶುಕ್ರ ಗ್ರಹದ ಬುಡಭಾಗದಲ್ಲಿ ಪ್ರೆಸ್ ಮಾಡಬೇಕು, ಒತ್ತು ಮಾಡಬೇಕು. ಈ ರೀತಿ ಒತ್ತಿದಾಗ ಇನ್ನು ಉಳಿದ 2 ತೋರು ಬೆರಳು ಮತ್ತು ಮಧ್ಯದ ಬೆರಳನ್ನು ಹೆಬ್ಬೆಟ್ ಮೇಲೆ ಇಡಬೇಕು. ಹೆಬ್ಬೆಟ್ ಮೇಲಿಟ್ಟು ಈ 3 ಬೆರಳು ಶುಕ್ರ ಗುರು ಶನಿ, ಅಂದರೆ ಇದು ಶುಕ್ರ ಗ್ರಹ ಹೆಬ್ಬೆಟ್ಟು, ಇದು ತೋರು ಬೆರಳು ಗುರುಗ್ರಹ, ಮಧ್ಯದ ಬೆರಳು ಶನಿ. ಶುಕ್ರ ಗುರು ಶನಿ 3 ಕೂಡ ಆಕಾಶ ನೋಡೋತಿರ್ಬೇಕು. ಈ ರೀತಿ ಇದನ್ನು ಹಿಂಗೆ ಉಲ್ಟಾ ಮಾಡಿಬಿಟ್ರೆ ತಪ್ಪಾಗುತ್ತೆ. ಕುಬೇರ ಮುದ್ರ ಮಾತ್ರ ಯಾವತ್ತೂ ಈ ರೀತಿ ಮಾಡಬಾರ್ದು. ಹೀಗೆ ಆಕಾಶ ನೋಡೋ ಥರ ಮಾಡಿಕೊಂಡು ನೀವು ಇದನ್ನು ಕೈಲಿ ಮುದ್ರದಾನ ಮಾಡಿ ನಿಮ್ಮ ಕುಲದೇವರಿಗೆ ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ವಯಸ್ಸಿನಷ್ಟು ಪ್ರದಕ್ಷಿಣೆ ಮಾಡಿ ಇದೇ ಮುದ್ರೆ ಧಾರಣೆ ಮಾಡ್ತಾ ದೇವ್ರ ಮುಂದೆ ಕುಳಿತು ಧ್ಯಾನ ಮಾಡಿ ಒಂದು 10 ನಿಮಿಷ ಅವ್ರ ಮುಂದೆ ಮಾತಾಡಿ, ಮನಸಲ್ಲೇ ಮಾತಾಡಿ, ನನ್ನ ಅತ್ತೆ ಮಾವದವ್ರಿಗೆ ಒಳ್ಳೆ ಬುದ್ಧಿ ಕೊಟ್ಟು ನನ್ನ ಗಂಡನ ಆಸ್ತಿ ನನಗೆ ಬರೋವಾಗ ಮಾಡಲಿ, ನಮ್ಮ ಅತ್ತೆ ಮಾವದ್ರ ಸೇವೆ ಮಾಡೋ ಭಾಗ್ಯ ಕೊಡು, ಮತ್ತು ನಮ್ಮ ಅತ್ತೆ ಮಾವದ್ರು ನಮ್ಮ ಜೊತೆ ಇರೋವಾಗ ಮಾಡು ಅಂತೇಳಿ ಪ್ರಾರ್ಥನೆ ಮಾಡಿ. ಖಂಡಿತ ನಿಮ್ಮ ವಿಶ್, ನಿಮ್ಮ ಆಕಾಂಕ್ಷೆ, ನಿಮ್ಮ ಆಸೆ ಆ ಕುಲದೇವರ ಸನ್ನಿಧಿ ಮುಖಾಂತರ, ಕುಲದೇವರ ಮುಖಾಂತರ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರುತ್ತೆ. ಇಷ್ಟು ಬಿಟ್ಟು ಬೇರೆ ನಾನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ದೇವರು ಒಳ್ಳೇದು ಮಾಡಲಿ, ಹಾಗೂ ನಿಮ್ಮ ಮಕ್ಕಳಿಗೂ ಒಳ್ಳೇದು ಮಾಡಲಿ. ವೀಕ್ಷಕರೇ, ಇನ್ನೊಂದು ಪತ್ರವನ್ನ ನೋಡೋಣ. ಹುಬ್ಬಳ್ಳಿಯಿಂದ ನಳಿನಿ ಅವರು ಪತ್ರವನ್ನ ಬರೆದಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ನಳಿನಿ ಅವರು ಹೇಳ್ತಿದ್ದಾರೆ, ನನಗೀಗ 38 ವರ್ಷ ವಯಸ್ಸು. ಇನ್ನು ಆಗಸ್ಟ್ 2013ನೇ ಇಸವಿಯಲ್ಲಿ ಜಲಪಾತ ನೋಡೋಕೆ ಅಂತ ಹೋಗಿದ್ದೆ. ಕಾಲು ಜಾರಿ ಬಿದ್ದು ಎಡಗೈ ತುಂಬಾನೇ ಹೆಚ್ಚು ಗಾಯ ಆಗಿತ್ತು, ಫ್ರಾಕ್ಚರ್ ಆಗಿತ್ತು ತೋಳು. ಅಲ್ಲಿಂದ ಆರಂಭವಾದಂಥ ಆರೋಗ್ಯದ ಸಮಸ್ಯೆಗಳು ಈಗಿನವರೆಗೂ ನನಗೆ ಬಾಧಿಸ್ತಾನೆ ಇದೆ ಅಂತ ಹೇಳ್ತಿದ್ದಾರೆ. ಕೈಗೇನೋ ಆಪರೇಷನ್ ಮಾಡಿ ರಾಡ್ ಹಾಕಿದ್ದಾರೆ, ಹೇಗೋ ಚೇತರಿಸ್ಕೊತಾ ಇದ್ದೀನಿ. ಆದರೆ ಮನಸ್ಸಿಗಂತೂ ನೆಮ್ಮದಿ ಇಲ್ಲ, ನಿಶಕ್ತಿ ಜಾಸ್ತಿ ಆಗಿದೆ, ಯಾವುದರಲ್ಲೂ ಆಸಕ್ತಿ ಅನ್ನೋದು ಇಲ್ಲ ಅನ್ನುವಂತಾಗಿದೆ. ಬಿದ್ದ ಒಂದು ಸ್ಥಳ ತುಂಬಾನೇ ದಟ್ಟವಾದಂಥ ಅರಣ್ಯ ಪ್ರದೇಶ ಆಗಿತ್ತು. ಇಲ್ಲಿ ಏನಾದರೂ ಸಮಸ್ಯೆಗಳಾಗಿತ್ತಾ ಅಂತ ಕೇಳ್ತಿದ್ದಾರೆ. ಇದು ಒಂದು ಪ್ರಶ್ನೆ. ಆದರೆ ಇನ್ನೊಂದು ಸಮಸ್ಯೆ, ಎಡಗಿವಿಯ ಕೆಳಗೆ ಒಂದು ಖರ್ಜೂರ ಆಕಾರದಲ್ಲಿ ಊದುಕೊಂಡು ಗಟ್ಟಿಯಾದಂಥ ಒಂದು ಗಡ್ಡೆ ತರ ಇದೆ, ನೋವು ಸಹ ಇದೆ. ವೈದ್ಯರಲ್ಲಿ ತಪಾಸಣೆ ಮಾಡಿಸಿದಾಗ ಇದು ಲಿಂಫ್ ನೋಡ್ಗೆ ಸಂಬಂಧಪಟ್ಟಂತ ಕ್ಷಯ ಅಂದ್ರೆ TB ಅಂತ ಹೇಳಿದ್ದಾರೆ. ಚಿಕಿತ್ಸೆಯನ್ನು 6 ತಿಂಗಳ ಕಾಲ ಬಿಡದೆ ತೆಗೆದುಕೊಂಡಲ್ಲಿ ಸಂಪೂರ್ಣವಾಗಿ ವಾಸಿ ಕೂಡ ಆಗುತ್ತೆ, ಗಂಟು ನಿಧಾನವಾಗಿ ತಂತಾನೆ ಕರಗಿ ಹೋಗುತ್ತೆ ಅಂತ ಹೇಳಿದಾರಂತೆ. ಇನ್ನು ಸಾಕಷ್ಟು ಮಾತ್ರೆಗಳನ್ನ ನುಂಗಿದ್ದಾಯ್ತು, ಆದರೂ ಕೂಡ ನೋವು ಸುಧಾರಿಸಿಲ್ಲ, ಯಾವುದೇ ರೀತಿಯಾದಂತಹ ಬದಲಾವಣೆ ಕಂಡು ಬಂದಿಲ್ಲ. ಇದನ್ನ ನೋಡಿ ಆತಂಕ ಆಗಿದೆ. ನನಗೆ 13 ವರ್ಷದ ಮಗ ಇದ್ದಾನೆ, ಅವನಿಗೋಸ್ಕರ ಆದ್ರೂ ಇನ್ನು ಸ್ವಲ್ಪ ದಿನ ಬದುಕಬೇಕೆಂಬ ಹಂಬಲ ನನಗಿದೆ. ದಯವಿಟ್ಟು ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲದೆ ಜೀವನ ಮಾಡಕ್ಕೆ ಮುದ್ರೆ ಅಥವಾ ಯಾವುದಾದ್ರೂ ಪರಿಹಾರವನ್ನ ಸೂಚಿಸಿ ಅಂತ ಕೇಳಿದ್ದಾರೆ. ಬಹಳ ಸಂತೋಷ. ನೀವು ಖಂಡಿತವಾಗ್ಲೂ ಮಗನ ಮದುವೆ ಮಾಡಿ ಮೊಮ್ಮಕ್ಕಳು ನೋಡೋ ಯೋಗ ಇದೆ. ಖಂಡಿತ ಬದುಕ್ತೀರಾ. ನೀವು ಆ ಮನಸ್ಸಲ್ಲಿ ಅದು ನಾನು ಬೇಗ ಸತ್ತೋಗ್ತೀನೋ ಭಾವನೆ ತೆಗೆದುಹಾಕಬೇಕು ಮೊದಲು. ಎರಡನೇದು, ನೀವು ಬಿದ್ದಂಥ ಸ್ಥಳ ಅರಣ್ಯ ಆದ್ದರಿಂದ ಅರಣ್ಯದಲ್ಲಿ ವನಚರಿಗಳು, ದುಷ್ಟಶಕ್ತಿಗಳು ಜಾಸ್ತಿ ಇರ್ತದೆ. ಅವ್ರು ನಿಮ್ಮನ್ನು ಟಚ್ ಮಾಡಿದಾಗ ಬಿದ್ದಿರ್ತೀರ. ಕೆಲವು ಟೈಮ್ ನಮ್ಮ ಅರಿವಿಲ್ದಂಗೆ ಅವ್ರು ನಮ್ಮಲ್ಲಿ ಸೂಕ್ಷ್ಮ ಶರೀರಕ್ಕೆ ಪ್ರವೇಶ ಮಾಡ್ತಾರೆ. ಹೀಗಾಗಿ ಆಟಗಳಾಡಿಸೋದು, ಹುಡುಗಾಟ ಆಡಿಸೋದು, ಚಕ್ಕಂದಗಳಾಡೋ ಒಂದು ಮೂಮೆಂಟು ಕೂಡ ಅರಣ್ಯ ಪ್ರದೇಶದಲ್ಲಿ ಇರ್ತದೆ. ಅದರಿಂದ ನಿಮಗೆ ನಿಮ್ಗೆ ಅರಿವಿಲ್ದಂಗೆ ನೀವು ಬಿದ್ದಿರೋದು. ಯಾಕಂದರೆ ನಿಮ್ಗೆ ಜ್ಞಾನ ಇದೆ, ಇಲ್ಲಿ ಹೋದರೆ ಬಿದ್ದೋಗ್ತೀನಿ ಅನ್ನೋ ಒಂದು ಜ್ಞಾನ ಇದೆ. ಆದರೆ ನಿಮಗೆ ಅರಿವಿಲ್ಲದಂತೆ ಬಿದ್ದಿರೋದು ನೋಡಿದ್ರೆ ಇದು ಸೋಂಕಿನಿಂದ ಆಗಿರೋದು, ಯಾವುದೋ ಒಂದು ದುಷ್ಟಶಕ್ತಿಯ ಚೇಷ್ಟೆಯಿಂದ. ಈಗಾಗಲೇ ಅದನ್ನು ಆಪರೇಷನ್ ಮಾಡಿ ಏನೋ ಮಾಡ್ಕೊಂಡಿದ್ದಾರೆ. ಮತ್ತು ಕಿವಿ ಎಡಭಾಗದ ಕೆಳಗಡೆ ನಿಮಗೊಂದು ಗೆಡ್ಡೆ ಥರ ಬಂದಿದೆ, TB ಅಂತ ಹೇಳಿದ್ದೀರಾ. ನೀವು ಒಂದು ಸಲ ನನ್ನ ಮೆಡಿಕಲ್ ರಿಪೋರ್ಟ್ ಜೊತೆ ಬಂದರೆ ಅದು TBನ ಅಥವಾ ಅಡಿಷನಲ್ ಗ್ರೋತಾ ಅಂತ ಹೇಳೋದು, ಪಾಲಿಪ್ ಅಂತ ಹೇಳ್ತಾರೆ ಮೆಡಿಕಲ್ ಸೈನ್ಸಲ್ಲಿ. TB ಆದರೆ ಕೆಲವು ಲಕ್ಷಣಗಳೇ ಬೇರೆ ಇರುತ್ತದೆ. TB ಆದರೆ ಕಿವಿ ಕೆಳಗಿದ್ದರೆ ನಿಮಗೆ ಮಾತಾಡೋಕ್ಕಾಗೋದಿಲ್ಲ, ಜೊಲ್ ಜಾಸ್ತಿ ಬರುತ್ತೆ, ಕಫ ಜಾಸ್ತಿ ಬರುತ್ತೆ, ಬಿಟ್ಟು ಜ್ವರ ಬರ್ತದೆ. ಮತ್ತು ಇನ್ನು ಕೈಕಾಲು ನಡ್ಕ, ರಾತ್ರಿ ಹೊತ್ತು ಜ್ವರ ಬರೋದು, ವಾರಕ್ಕೊಂದ್ಸಲ ಜ್ವರ ಬರೋದು, ಈ ರೀತಿ ಇರುತ್ತೆ. ಯಾರಿಗೆ TB ಇದೆಯೋ ಕೆಲವರಿಗೆ ಬಿಟ್ಟು ಜ್ವರ ಬರುತ್ತೆ, ಕಫ ಜಾಸ್ತಿ ಇರುತ್ತೆ. ಆ ಸಿಮ್ಟಮ್ಸು ನಿಮ್ಮ ಪತ್ರದಲ್ಲಿ ಬರ್ದಿಲ್ಲ ನಾನು ಗಮನಿಸಿದಾಗೆ. ಇದರಿಂದ ನಿಮಗೆ TB ಇಲ್ಲ ಅಂತ ನಾನು ಅಂತ ಇದ್ದೀನಿ.
ಆದ್ದರಿಂದ ನೀವು ಖುದ್ದಾಗಿ ಒಂದ್ಸಲ ಭೇಟಿ ಮಾಡಿದ್ರೆ ಅದು ಟಿ ಬಿನ ಅಥವಾ ಅಡಿಷನಲ್ ಗ್ರೋತ್, ಕೆಲವು ಅಡಿಷನಲ್ ಗ್ರೋತ್ ಅದು ನೋವು ಕೊಡೋದಿಲ್ಲ, ಸುಮ್ಮನೆ ಬೆಳ್ಕೊಳ್ಳುತ್ತೆ, ಶರೀರಕ್ಕೆ ಕೆಲವು ಗಂಟುಗಳು ಬರುತ್ತೆ ಕೇತು ಗ್ರಹ ದೋಷದಿಂದ. ಅದು ಯಾವುದೇ ರೀತಿ ಡ್ಯಾಮೇಜ್ ಮಾಡೋಲ್ಲ, ಯಾವುದೇ ರೀತಿ ತೊಂದರೆ ಕೊಡೋಲ್ಲ. ಅಕಸ್ಮಾತ್ ಅದು ಆ ಥರದ ಕೇತು ಗ್ರಹ ದೋಷ ಇದ್ದರೆ ಅದಕ್ಕೆ ಶಾಂತಿ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗತ್ತೆ. ಅದನ್ನು ಆ ಗಂಟು ಕೆಳಗಡೆ ಬರೋದು ಏನು ನಿಮಗೇನು ತೊಂದರೆ ಆಗೋದಿಲ್ಲ. ಆದರೆ ಟಿ ಬಿ ಆಗಿದ್ದರೆ ನಾನು ಹೇಳೋ ಸಿಂಪ್ಟಮ್ಸ್ ಇರಬೇಕು. ಆ ಸಿಂಪ್ಟಮ್ಸ್ ಇಲ್ಲ ಅಂತ ಅನಿಸುತ್ತೆ, ಖಂಡಿತ ನಿಮ್ಗೆ ಟಿ ಬಿ ಇಲ್ಲ. ನೀವೇನು ಮಾಡಿ ದಿನನಿತ್ಯ ಈ ಜ್ವಾಲಾ ನರಸಿಂಹರ ಮುದ್ರೆಯನ್ನು ಮಾಡಿ, ಜ್ವಾಲಾ ನರಸಿಂಹರ ಮುದ್ರೆಯಿಂದ ಬರೋ ಹೀಟ್ ಎನರ್ಜಿಯಿಂದ ಆ ಅಡಿಷನಲ್ ಗ್ರೋತ್ ಶರೀರದಲ್ಲಿ ಎಲ್ಲೇ ಇದ್ರೂ ಕೂಡ ಅದು ಸಕ್ ಮಾಡಿ ಕರಗಿಸ್ತಾ ಬಂದುಬಿಡುತ್ತೆ. ಇದು ಕಡೆ ಪಕ್ಷ 3 ರಿಂದ 4 ತಿಂಗಳು ಮಾಡಬೇಕು ಭಕ್ತಿ ಶ್ರದ್ಧೆಯಿಂದ. ಈ ಜ್ವಾಲಾ ನರಸಿಂಹರ ಮುದ್ರೆ ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ, ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ. ಹಾಗೆ ಸುಬ್ರಹ್ಮಣ್ಯರು ಕೂಡ ಪೂಜೆ ಮಾಡ್ತಾ ಇರಬೇಕು. ಕೇತುಗ್ರಹ ದೋಷ ಈ ಗಂಟುಗಳು ಶರೀರದಲ್ಲಿ ಬರೋದು ಆ ಒಂದು ದೋಷದಿಂದನೇ. ಅಥವಾ ಮಂಗಳ ಗ್ರಹಕ್ಕೆ ಶಾಂತಿ ಮಾಡ್ತಾ ಇರಿ, ಖಂಡಿತ ಒಳ್ಳೆಯದಾಗತ್ತೆ. ಕೇತು ಮಂಗಳಕ್ಕಿಂತಲೂ ಸ್ಟ್ರಾಂಗ್ ಆಗಿರೋದು ನರಸಿಂಹರ ಮಂತ್ರ. ಮನೇಲೇ ಕೂತ್ಕೊಂಡು ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹ ಮಾಡಿದ್ದೇ ಆದರೆ ನೀವು ಎಲ್ಲೂ ಹೋಗ್ಬೇಕಾ ಅವಶ್ಯಕತೆ ಇಲ್ಲ. 3 ತಿಂಗಳಿಂದ ಪ್ರಯೋಗ ಮಾಡಿ ನೋಡಿ, ವಾಸಿ ಆಗಿಲ್ಲ ಅಂದರೆ ನಾನು ಖುದ್ದಾಗಿ ಬಂದು ಭೇಟಿ ಮಾಡಿ, ಖಂಡಿತ ನಾನು ಕೆಲ ಸೇವೆ ಮಾಡ್ತೀನಿ. ಪತ್ರ ಬರೆದಿದ್ದಕ್ಕೆ ತುಂಬ ಸಂತೋಷ, ಧನ್ಯವಾದಗಳು. ವೀಕ್ಷಕರೇ, ಇನ್ನೊಂದು ಪತ್ರವನ್ನ ನೋಡೋಣ. ಬೆಂಗಳೂರಿಂದ ಬಂದಂತ ಪತ್ರ, ಹೆಸರನ್ನ ದಯವಿಟ್ಟು ಗೌಪ್ಯವಾಗಿಡಿ ಅಂತ ಹೇಳಿದ್ದಾರೆ. ಅವರ ಪ್ರಶ್ನೆ ಏನು ನೋಡೋಣ. ಗುರುಜಿ, ಬೆಂಗಳೂರಿನಿಂದ ಪತ್ರ ಬಂದಿದೆ. 4-5 ವರ್ಷಗಳಿಂದ ಮನೆಯಲ್ಲಿ ಸಮಸ್ಯೆಗಳಾಗ್ತಾ ಇದೆ ಅಂತ ತಿಳಿಸಿದ್ದಾರೆ. ಇದಕ್ಕೆ ಮುಖ್ಯವಾದಂತ ಕಾರಣ ಮಗಳ ಆರೋಗ್ಯ ಅಂತ ತಿಳಿಸಿದ್ದಾರೆ. ಮಗಳು ಪ್ರೀಮೆಚ್ಯೂರ್ ಬೇಬಿಯಾಗಿ ಹುಟ್ಟಿದ್ದು 7 ತಿಂಗಳಿನಲ್ಲಿ 1 kg ಕಡಿಮೆ ಇರುವಂತಹ ವೆಯ್ಟ್ ನಲ್ಲಿ ಹುಟ್ಟಿದ್ಲು. ಈಗ ಆಕೆಗೆ 4 ವರ್ಷ ಆಗಿದೆ. ಆದ್ರೆ ಗ್ರೋತ್ ಅನ್ನೋದು ಇದುವರೆಗೂ ನಾರ್ಮಲ್ ಆಗಿಲ್ಲ. ಹೆಡ್ ಕಂಟ್ರೋಲ್ ಅನ್ನೋದೇ ಇಲ್ಲ, ಗೋಣು ಕೂತ್ಕೊಂಡಿಲ್ಲ. ಏನ್ ಮಾಡೋದು? ಇರುವಂತಹ ಎಲ್ಲಾ ಉತ್ತಮ ಆಸ್ಪತ್ರೆಗಳಿಗೂ ತೋರಿಸಿದ್ದಾಗಿದೆ, ಆದ್ರೆ ಯಾವುದೇ ರೀತಿಯಾದಂತಹ ರಿಸಲ್ಟ್ಸ್ ಕಂಡು ಬಂದಿಲ್ಲ ಅಂತ ಹೇಳಿದ್ದಾರೆ. 6 ತಿಂಗಳ ಮಗು ಇರೋವರೆಗೂ ಪ್ರಿಮೆಚ್ಯೂರ್ ಆಗಿದ್ರು ಕೂಡ ತುಂಬಾನೇ ಚೆನ್ನಾಗಿ ಆಕ್ಟಿವ್ ಆಗಿದ್ದಂಥ ಮಗು. ಅದಾದ ಮೇಲೆ ಒಂದು ಕಂಟಿನ್ಯೂಸ್ ಸೀಜರ್ ಬಂತು. ಈ ಫಿಟ್ಸ್ ಬಂದ ಮೇಲೆ 2 ವರ್ಷಗಳಾಗಿದೆ, ಈಗ ನಿಂತು ಹೋಗಿದೆ. ಆದ್ರೆ ಮೆಡಿಕೇಶನ್ ಅಲ್ಲೇ ಇದ್ದಾಳೆ. ಇದಾದ ಮೇಲೆ ಇದೆಲ್ಲ ಸಮಸ್ಯೆಗಳಾಗ್ತಿದೆ. ಎಲ್ಲಾ ರೀತಿಯಾದಂತಹ ಡೆವಲಪ್ಮೆಂಟ್, ಕಾಗ್ನಿಟಿವ್ ಬಿಹೇವಿಯರಲ್ ಡೆವಲಪ್ಮೆಂಟ್ ಅಲ್ಲಿ ತುಂಬಾನೇ ಡಿಲೇ ಇದೆ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಈಗ ಇನ್ನ ಅಂಬೆಗಾಲಿಡೋದು ಕಲ್ತಿದ್ದಾಳೆ, ಬೇಸಿಕ್ ಕಮಾಂಡ್ಸ್ಗೆ ರೆಸ್ಪಾಂಡ್ ಮಾಡ್ತಾ ಇದ್ದಾಳೆ ಅಂತ ತಿಳಿಸಿದ್ದಾರೆ. ಇದಕ್ಕೂ ಮುಂಚೆ ಮೊದಲನೆಯ ಮಗು ಅಬಾರ್ಷನ್ ಆಗಿತ್ತು. 8 ತಿಂಗಳ ಗಂಡು ಮಗು ಇದ್ದಾಗ ಅಬಾರ್ಷನ್ ಮಾಡಬೇಕಾದಂಥ ಪರಿಸ್ಥಿತಿ ಬಂದಿತ್ತು. ಯಾರ ಶತ್ರುವಿಗೂ ಕೂಡ ಈ ರೀತಿಯಾದಂತಹ ಒಂದು ನೋವು ಬೇಡ ಗುರುಜಿ. ದಯವಿಟ್ಟು ನನ್ನ ಕುಟುಂಬದೊಡನೆ ಮಗು ಚೆನ್ನಾಗಿರುವಂತೆ ಯಾವುದಾದ್ರೂ ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳಿದ್ದಾರೆ. ಇದು ದೋಷ, ಕಾಳ ಸರ್ಪ ದೋಷ ಇದ್ದರೂ ಕೆಲವು ರೀತಿ ದೋಷ ಬರುತ್ತೆ. ಅಂಗವಿಕಲತೆ ಮಕ್ಕಳು, ಬುದ್ಧಿಮಾಂದ್ಯ ಮಕ್ಕಳು ಮತ್ತು ಬುದ್ಧಿಭ್ರಮಣೆ ಈ ರೀತಿ ದೋಷ ಇದ್ದರೆ ಅವರ ಜಾತಕದಲ್ಲಿ ಕಾಳ ಸರ್ಪ ದೋಷ ಇಲ್ಲ ಗಂಡನಲ್ಲಿ ಇಲ್ಲ ಹೆಂಡತಿ ಇಲ್ಲ ಇಬ್ಬರಲ್ಲೂ ಇರ್ಬೋದು. ಈ ರೀತಿ ಇದ್ದಾಗ ನಾವು ನರಸಿಂಹರನ್ನು, ಸುಬ್ರಹ್ಮಣ್ಯರನ್ನು, ಪ್ರತ್ಯಂಗಿರ ದೇವಿನ ಜಪ ಮಾಡಬೇಕು. ನಾನು ಈ ತಾತ್ಕಾಲಿಕವಾಗಿ ತಮಗೆ ತಿಳಿಸೋದೇನೆಂದರೆ, ಈ ನಾರಸಿಂಹ ಪ್ರತ್ಯಂಗಿರ ಮುದ್ರೆಯನ್ನು ಅಂದರೆ ಈ ಕಿರು ಬೆರಳು ಬುಧ ಗ್ರಹವನ್ನು ಒಂದಕ್ಕೊಂದು ಲಾಕ್ ಮಾಡಿ ಉಳಿದ ಎಲ್ಲ ಬೆರಳುಗಳನ್ನು ಕುಂಚಿತ ಅಂದರೆ ಬೆಂಡ್ ಮಾಡಿ ಈ ರೀತಿ ನಮ್ಮ ಮುಂದಿನ ದಿಕ್ಕಿಗೆ ಅಂದರೆ ಆಪೋಸಿಟ್ ಡೈರೆಕ್ಷನ್ಲಿ ಎಲ್ಲ ಬೆರಳು ತೋರಿಸೋ ಥರ ಇಟ್ಕೋಬೇಕು. ಹೀಗೆ ಈ ರೀತಿ ಮಾಡಿದಾಗ ಆ ಮಗುಗೆ ಬುಧಗ್ರಹ, ಬುದ್ಧಿಕಾರಕ. ಈ ಬುದ್ಧಿಕಾರಕ ಗ್ರಹ ಯಾವುದು? ಬುಧ. ಇವ್ರನ್ನ ನಾವು ಲಾಕ್ ಮಾಡಿದ್ದೀವಿ. ಇದು ಮಾಡೋದ್ರಿಂದ ಇಂಟೆಲಿಜೆಂಟ್ ಕೋಶೆಂಟ್ ಇಂಪ್ರೂವ್ ಆಗುತ್ತೆ. ನಾ ತಿನ್ನಬೇಕು, ಕುಡಿಬೇಕು, ಮಲಗಬೇಕು, ಬಟ್ಟೆ ಹಾಕೋಬೇಕು ಅನ್ನೋದು ಇನ್ಫಾರ್ಮೇಷನ್ಸ್ ಎಲ್ಲ ಮೆಸೇಜ್ ಬ್ರೈನಲ್ಲಿ ಉತ್ಪತ್ತಿ ಮಾಡ್ಕೊಳ್ಳುತ್ತೆ ಈ ಬುಧ ಗ್ರಹದಿಂದ. ಹಾಗೆ ಈ ಎಲ್ಲ ಬೆರಳುಗಳನ್ನು ಕುಂಚಿತ ಮಾಡೋದ್ರಿಂದ ಟೆಂಪರಲ್ ಲೋಬಿ, ಆಕ್ಯುಪಿಟಲ್ ಲೋಬಿ ಮತ್ತು ಪ್ಯಾರಿಟಲ್ ಲೋಬಿ ಕೂಡ ಆ್ಯಕ್ಟಿವ್ ಆಗಿ ಮೆಚುರಿಟಿ ಡೆವಲಪ್ ಆಗುತ್ತೆ. ಆದ್ದರಿಂದ ಪ್ರತ್ಯಂಗಿರ ದೇವಿ ಜಪ ಮಾಡಿ. ಓಂ ಹ್ರೀಂ ಕೃಷ್ಣವಾಸಸೆ ನಾರಸಿಂಹವದನೆ ಮಹಾಭೈರವಿ ವಿದ್ಯುಜ್ವಾಲಾಜಿಹ್ವಾ ಕರಾಲವದನೆ ಪ್ರತ್ಯಂಗಿರೆ ಕ್ಷೋಂ ಓಂ ಸ್ವಾಹ ಈ ಮಂತ್ರ ಜಪ ಮಾಡಿ. ಚಿಕ್ಕದಾಗಿ ಆಂ ಹ್ರೀಂ ಕ್ರೋಂ ಕ್ಷೋಂ ಪ್ರತ್ಯಂಗಿರಾಯೈ ನಮಃ ಈ ಜಪ ಮಾಡ್ತಾ ಇದ್ರೆ ಮಗು ಕಿವಿ ಕೇಳೋ ಹಾಗೆ ಹೇಳ್ತಾ ಮಾಡಿ. ಮಗು ಕೇಳಿ ಮುದ್ರಣ ಮಾಡಿಸಿ, ಒಂದು ಮಂಡಲ ಮಾಡಿಸಿ. ನಿಮ್ಮ ಮಗುನ ಎಷ್ಟು ಬಿಹೇವಿಯರ್ ತುಂಬ ಚೇಂಜಸ್ ಆಗುತ್ತೆ. ಧೈರ್ಯಗೆಡಬೇಡಿ, ನಿಮ್ಮ ಮಗು ಖಂಡಿತ ಒಳ್ಳೆಯದಾಗತ್ತೆ. ವೀಕ್ಷಕರೀಗ ಇನ್ನೊಂದು ಪತ್ರವನ್ನ ನೋಡೋಣ. ನೊಂದ ತಾಯಿ, ಮಗ ಹಾಗೂ ಸೊಸೆ ಬಗ್ಗೆ ಪ್ರಶ್ನೆಯೊಂದನ್ನು ಇಟ್ಟಿದ್ದಾರೆ. ಅವರ ಸಮಸ್ಯೆ ಏನು ನೋಡೋಣ. ಗುರುಜಿ, ತಾಯಿ ಹೇಳ್ತಾ ಇದ್ದಾರೆ, ಮಗನ ವಿವಾಹವಾಗಿ 5.5 ತಿಂಗಳಾಗಿದೆ. ಮಗ ಹಾಗೂ ಸೊಸೆಯಲ್ಲಿ ಮಧ್ಯೆ ಯಾವುದೇ ರೀತಿಯಾದಂತಹ ಹೊಂದಾಣಿಕೆ ಇಲ್ಲ, ದಾಂಪತ್ಯ ಜೀವನವೂ ಇಲ್ಲ ಅಂತ ಹೇಳಿದ್ದಾರೆ. ತುಂಬಾನೇ ಹಠ ಹಿಡಿದು ಕೂತಿದ್ದಾಳೆ, ನನಗಾಗೋದಿಲ್ಲ, ಇದು ಬೇಡ ಅಂತ. ಇದು ಮುಂದೆ ಎಲ್ಲಿಗೆ ತಂದು ನಿಲ್ಲುತ್ತೆ? ದಯವಿಟ್ಟು ಒಂದು ಪರಿಹಾರವನ್ನ ಸೂಚಿಸಿ ಅಂತ ಕೇಳ್ತಿದ್ದಾರೆ. ಜಾತಕದಲ್ಲಿ ದೋಷ ಇದೆಯಾ? ಆಕೆಯಲ್ಲಿ ಬೇರೆ ಏನಾದರೂ ಸಮಸ್ಯೆ ಇದೆಯಾ? ಇದು ಡೈವೋರ್ಸ್ ಹೋಗೋದು ಒಳ್ಳೇದಾ? ಇಬ್ಬರಿಗೂ ನೋವಾಗದಂತೆ ಒಂದು ಪರಿಹಾರ ಸೂಚಿಸಿ ಅಂತ ಕೇಳಿದ್ದಾರೆ. ಬಹುಶಃ ಇದು ಲಗ್ನ ದೋಷ, ಅಂದರೆ ಮದುವೆ ಸರಿಯಾಗಿ ಮ್ಯಾಚಿಂಗ್ ನೋಡಿಲ್ಲ ಅನ್ಸುತ್ತೆ. ಎಲ್ರಿಗೂ ನಾನು ಹೇಳೋದಿಷ್ಟೇ, 36ಕ್ಕೆ ಕಡೆ ಪಕ್ಷ 20 ಮೇಲೆ ಬಂದರೆ ಮದುವೆ ಮಾಡಬೇಕು.
ಇಬ್ಬರು ಸ್ಕೋರ್ ಆ ಕೂಟಗಳು ಗಣಕೂಟಗಳು ಸಾಳಾವಳಿಯೆಲ್ಲ ಚೆಕ್ ಮಾಡಿಕೊಂಡು ಮದುವೆ ಮಾಡಿದ್ರೆ ಈ ಥರ ಗೋಳಿರೋದಿಲ್ಲ. 36ಕ್ಕೆ 18, 19 20ರೊಳಗೆ ಬಂದರೆ ಪರಸ್ಪರ ದಾಂಪತ್ಯ ಜೀವನ ಚೆನ್ನಾಗಿರೋದಿಲ್ಲ, ಗಂಡ ಹೆಂಡರ ಕಲಹ ಮತ್ತು ಯಾವುದೇ ರೀತಿ ಸುಖ ಇರೋದು, ಸುಮ್ಮನೆ ನಾಮಕೆ ವಸ್ತುಕ್ಕೆ ಮದುವೆ ಆಗಿರ್ತಾರೆ. ಆದ್ದರಿಂದ ಯಾರಿಗೆ ಈ ರೀತಿ ದೋಷ ಇದ್ದರೆ ಅಂಥವರು ಬಹುಶಃ ಸರ್ಪದೋಷ ಇರುತ್ತೆ, ಅಥವಾ ಏನಾದರೂ ಲಗ್ನ ಸರಿಯಾಗಿ ನೋಡ್ದೇ ನೀವು ಲಗ್ನ ದೋಷ ಹೆಂಗೆ ಪತ್ತೆ ಹಚ್ಚು ಅಂದರೆ ಅವ್ರು ಕೂಟ ಪತ್ತೆ ಹಚ್ಬೇಕು ಫಸ್ಟು. ಈ ರೀತಿ ಪತ್ತೆ ಹಚ್ಚಿ ನೀವು ಮತ್ತೊಂದು ಸಲ ಅವ್ರನ್ನ ನೀವು 2 ಜಾತಕವನ್ನು ಟ್ಯಾಲಿ ಮಾಡಿ ಸಾಳಾವಳಿ ಪತ್ತೆ ಮಾಡಿ ಕೂಟ ಎಷ್ಟಿದೆ ಅಂತ ಪತ್ತೆ ಹಚ್ಚಿ ಎಷ್ಟು ಸ್ಕೋರ್ ಬಂತು ನೋಡಿ. 36ಕ್ಕೆ 20ರೊಳಗೆ ಏನಾದ್ರು ಬಂದರೆ ಮತ್ತೆ ಮರು ವಿವಾಹ ಮಾಡಿ. ಡೈವರ್ಸ್ ಮಾಡ್ಕೊಳ್ಳೋದು ದೊಡ್ಡ ವಿಷಯ ಅಲ್ಲ, ಡೈವರ್ಸ್ ಆಗೋದು ಒಂದು ಕ್ಷಣ, ಆದರೆ ಒಂದುಗೂಡೋದು ಭಾಳ ಕಷ್ಟ. ಆದ್ದರಿಂದ ಡೈವರ್ಸ್ ಮಾಡಲಿಕ್ಕೆ ನೀವು ಬಿಟ್ಕೊಡ್ಬೇಡಿ, ಕೂರಿಸಿ ತಿಳುವಳಿಕೆ ಕೊಡಿ, ಮತ್ತೊಂದು ಸಲ ರೀಮ್ಯಾರೇಜ್ ಮಾಡಲಿಕ್ಕೆ ಪ್ರಯತ್ನ ಪಡಿ. ನಿಮ್ಮ ಮಗನ ಕೇಳಿ ನಿಮ್ಮ ಸೊಸೆಗೆ ಇನ್ನೊಂದ್ಸಲ ಮರುಮಾಂಗಲ್ಯ ಮಾಡಿಸಿದ್ದೇ ಆದರೆ ಲಗ್ನ ದೋಷ ಹೋಗಿ ಮತ್ತೆ ಅವರು ಸುಖವಾಗಿ ಸಂಸಾರ ಮಾಡೋ ಒಂದು ಸಾಧ್ಯತೆ ಉಂಟು. ಇದ್ರ ಜೊತೆಗೆ ಕುಬೇರ ಮುದ್ರೆ ಧಾರಣೆ ಮಾಡಿ ಔದಮೃಷ್ಟಿ ಪ್ರದಕ್ಷಿಣೆ ಮಾಡಿ ಖಂಡಿತ ಈ ದೋಷ ನಿವಾರಣೆ ಆಗುತ್ತೆ. ಗುರುಜಿನ ನಾಳಿನ ಸಂಚಿಕೆಯಲ್ಲಿ ಏನೆಲ್ಲ ಮಾಹಿತಿ ತಿಳಿಸ್ಕೊಡ್ತೀರಾ? ನಾಳಿನ ಸಂಚಿಕೆಯಲ್ಲಿ ನಾನು ನಾರಾಯಣಿ ಪ್ರತ್ಯಂಗಿರ ಮುದ್ರೆ ಮತ್ತು ಮಂತ್ರವನ್ನು ಹೇಳ್ಕೊಡ್ತೀನಿ. ನಾರಾಯಣ ಪ್ರತ್ಯಂಗಿರ ಮುದ್ರೆ ಏನಕ್ಕೋಸ್ಕರ ಮಾಡಬೇಕು, ಯಾವ್ಯಾವ ಮಂತ್ರತಂತ್ರ ಬಾಧೆ ಆಗಿದ್ರೆ ಮಾತ್ರ ಈ ಮುದ್ರೆ ಮಾಡೋದ್ರಿಂದ, ಮಂತ್ರ ಜಪ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅನ್ನೋದನ್ನು ನಾಳೆ ನಾನು ಕುಲಂಕುಷವಾಗಿ ತಿಳಿಸ್ಕೊಡ್ತೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ ಹಾಗೂ ಸಲಹೆಯನ್ನು ನೀಡಿದ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ ನಿಮ್ಮೆಲ್ಲರ ನೆಚ್ಚಿನ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ವಂದನೆಗಳು.